ನಮಸ್ತೆ ಬಂಧುಗಳೇ, ನಮ್ಮ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಬೆಳಗ್ಗೆ ಇನ್ನು ಇಲ್ಲಿ ಯಾರೋ ಅಂಟು ತೊಳೆಯೋದನ್ನ ನೋಡಿದೀನಿ. ಅದೇ ಸಮುದ್ರದ ದಂಡೆಯಲ್ಲಿ ಹೋಗಿ ನೀರ್ ಹಿಡ್ಕೊಂಡ್ ಬಂದ್ ಮೊಟ್ಟೆ ಬೇಸ್ಕೊಂಡ್ ತಿಂತಾ ಇದೀವಲ್ಲ. ಸ್ವಾಗತ. ಹೊಸದಾಗಿ ತಗೊಂಡಿರ್ತಂತ ಫ್ಲಾಟ್ಗೆ ಸೇವಿಂಗ್ಸ್ ಇರ್ಲಿ ಅಂತ ಹಾಕಿದೆ. ಅದು ಒಂಥರ ಚೀಟಿ ಕಟ್ದಂಗೆ, ಹಂಗಾಗಿ ಪಾಕೆಟ್ ಮನೇಲಿ ಉಳಿಸಿರೋ ಅಂತ ಮನೆ. ಈಗ 65 ಇದೆ. ಇದೆಲ್ಲ ನೋಡೋದು ಮರದ ತರ ಕಾಣುತ್ತೆ, ಆದ್ರೆ ಇದೆಲ್ಲ ಅಲ್ಯೂಮಿನಿಯಂ. ಇದೆಲ್ಲ ನೀರಲ್ಲಿ ನೀರು ನೆಂದು ತೇಲಾಡಿಸಿದ್ರು ಏನಾಗಲ್ಲ. ಇಡೀ ಇಷ್ಟಕ್ಕೆಲ್ಲ ನಾವು ಓನರ್. ಅಂದ್ರೆ ಒಂದ್ ನಿಮಿಷ ಏನಾದ್ರು ಒಂದು ಹೇಳ್ತೀವಿ, ಅವ್ರು ಒಂದಿಷ್ಟು ದುಡ್ಡು ಅಂತ ಕೊಡ್ತಾರೆ. ನಮ್ಗೆ ಒಳ್ಳೆ ರೆವಿನ್ಯೂನೇ ಇತ್ತು ನನಗೆ. ಆಕ್ಚುಲಿ ಖುಷಿಯಾಗಿ ಜೀವನ ಮಾಡಕ್ಕೆ ಏನ್ ಬೇಕೋ ಆ ಅನುಕೂಲಗಳು ಇದಾವೆ, ಅದನ್ನ ಬದುಕಬೇಕಷ್ಟೇ. ನಾವು ನಾಳೆ ನಾಡಿದ್ದು ಆಚೆ ನಾಡ್ದು ಇವೆಲ್ಲಾನು ಯೋಚನೆ ಮಾಡ್ತಾ ಹೋದ್ರೆ ನಾವು ಬದುಕಕ್ಕೂ ಆಗಲ್ಲ. ಇವತ್ತಿನ ದಿನ ಏನಾಗಲಿ ಮುಂದೆ ಸಾಗುನಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕಲಾ ಮಾಧ್ಯಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಬನ್ನಿ, ನಾನು ನಿಮ್ಮ ಪರಂ. ಸ್ನೇಹಿತರೆ, ಬನ್ನಿ ನಾವು ಸತೀಶ್ ಹಿರೇಗೌಡ್ರನ್ನ ಮಾತಾಡ್ಸೋಣ. ಸತೀಶ್ ಹಿರೇಗೌಡರು ಕನ್ನಡದ ಒಬ್ಬ ಟ್ರಾವೆಲ್ ವ್ಲಾಗರ್. ಅವರು ಅನೇಕ ದೇಶಗಳಿಗೆ ಹೋಗ್ತಿರ್ತಾರೆ, ದೇಶ ವಿದೇಶಗಳಿಗೆ ಹೋಗಿ ಟ್ರಾವೆಲ್ ಮಾಡಿ ವಿಡಿಯೋಸ್ ಮಾಡ್ತಿರ್ತಾರೆ. ಸೊ ನಾವು ಈಗ ಹೋಗಿ ಅವ್ರನ್ನ ಭೇಟಿ ಮಾಡೋಣ. ಈಗ ನಾವು ಇರುವಂಥ ಜಾಗ ಸ್ನೇಹಿತರೆ, ಇದು ಹೊಸಕೋಟೆ ಹತ್ರ ಇಂಡಸ್ಟ್ರಿಯಲ್ ಏರಿಯಾ. ಇದು ಕಂಪ್ಲೀಟ್ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ತುಂಬ ದೊಡ್ಡ ದೊಡ್ಡ ಕಂಪನಿಗಳು, ಅಪಾರ್ಟ್ಮೆಂಟ್ಸ್ ಎಲ್ಲ ಬರ್ತವೆ. ಅಲ್ಲಿದ್ದೀವಿ. ಸೊ ಇನ್ನೂ ಮುಂದೆ ಹೋಗ್ಬೇಕು, ನಾವು ಬಾಗ್ಲೂರು ಕಡೆ ಹೋಗಬೇಕು. ಅಲ್ಲಿ ಹೋಗೋಣ. ಸತೀಶ್ ಹಿರೇಗೌಡರ ಸಂದರ್ಶನ, ಮೋಟಿವೇಶನಲ್ ಕಥೆ ಕೇಳೋಣ. ಸ್ವಾಗತ ನಿಮಗೆ ಮತ್ತೊಮ್ಮೆ ಕಲಾ ಮಾಧ್ಯಮಕ್ಕೆ. ಬನ್ನಿ. ಇದು ಟೋಲ್ ಗೇಟ್ ಟೋಲ್ ಕಲೆಕ್ಟ್ ಮಾಡ್ತಾವ್ರೆ ಅಂತ ನಾನೇನಾದ್ರು ನಿಜ ಅನ್ಕೊಂಡು ಅವ್ರನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ ಉಗಿಸ್ಕೊ ಬರ್ಬೇಕಾಗೋದು. ಅದ್ ನೋಡಿದ್ರೆ ಪಾರ್ಕಿಂಗ್ ಟಿಕೆಟ್. ಸ್ನೇಹಿತರೆ, ಬಂತು ಈಗ ಇಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇರೋದು ನಮ್ಮ ಬ್ರಿಗೇಡ್ ಎಲ್ಡೋರಡೋ ಪಕ್ಕದಲ್ಲೇ ಇದ್ದಾರೆ ಅವರು, ನಮ್ಮ ಸತೀಶ್ ಹಿರೇಗೌಡರು. ಬನ್ನಿ ಭೇಟಿ ಮಾಡೋಣ. ಸ್ನೇಹಿತರೆ, ಅಲ್ಲಿ ಫುಲ್ ಒಳ್ಳೆ ಜೇಮ್ಸ್ ಬಾಂಡ್ ಥರ ಬರ್ತಾರಲ್ಲ, ಅವ್ರು ಒನ್ ಆ್ಯಂಡ್ ಓನ್ಲಿ ನಮ್ಮ ಸತೀಶ್ ಹಿರೇಗೌಡರು. ನಮಸ್ಕಾರ ಸರ್. ರಾಗ್ ರೂಟಲ್ಲಿ ಬಂದ್ಬಿಟ್ಟೆ, ಫೋನ್ ಆಫ್ ಆಯ್ತು ನಮ್ದು. ಪರವಾಗಿಲ್ಲ ಸರ್. ಬನ್ನಿ. ಹೇಗಿದ್ದೀರಾ ಸರ್? ತುಂಬಾ ಖುಷಿ ಆಯ್ತು. ಬರೀ ಇದ್ರಲ್ಲಿ ನೋಡ್ತಾ ಇದ್ವಿ ಸ್ಕ್ರೀನಲ್ಲಿ. ಥ್ಯಾಂಕ್ ಯು ಸರ್. ಮೊದಲನೇ ಬಾರಿ ಭೇಟಿ. ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ. ಇದು ರೀಜೆಂಟ್ ಅಂತ ನಮ್ದು, ಅಲ್ಲಿ 1 BHK. ನಿಮ್ಮದು ಎಲ್ಡೋರಡೋ? ಅದು ಇದು ಹೈಡ್ ಅಂತ ಕಡೆದು. ಇದು ರೀಜೆಂಟ್. ಈಗ ನಾವು ಎಲ್ಡೋರಡೋಗೆ ಹೋಗ್ಬೇಕಾ? ಎಲ್ಡೋರಡೋ ಇದೆ ಪ್ರೆಸ್ಟೀಜೆ. ಇದು 3 BHK, ಇದು 2 BHK. ಓಕೆ, ಬನ್ನಿ. ನಮ್ಮ ಸತೀಶ್ ಹಿರೇಗೌಡರು ಎಲ್ಡೋರಡೋ ನೋಡ್ಕೊಂಬರೋಣ ನಾವು. ಸ್ವಾಗತ. ಇಲ್ಲೇ ನೋಡಿ ಇರೋದು ದುಬೈಲಿ. 64 kg ಉಂಗುರ ಮಾಡ್ಬಿಟ್ಟವ್ರೆ. ಇಲ್ಲಿ ನೋಡಿ ರಾಜನ್ ಬಟ್ಟೆ. ಸ್ನೇಹಿತರೆ, ಇದೆ ಇವರ ಎಲ್ಡೋರಡೋ. ಒಳಗಡೆ ಹೋಗೋಣಂತೆ ಸರ್. ಹೋಗೋಣ ಸರ್. ಹೋಗೋಣ ಬನ್ನಿ ಬನ್ನಿ. ಸ್ವಾಗತ ನಮ್ಮ ಹೊಸದಾಗಿ ತಗೊಂಡಿರ್ತಂತ ಫ್ಲಾಟ್ಗೆ. 1,000 ಮನೆ ಇದೆ ಇಲ್ಲಿ? ಇಲ್ಲ 3,500 ಇದೆ. 3,500? 3,500 ಮನೆ. ಆಲ್ಮೋಸ್ಟ್ ಒಂದು 12,000 ಜನ ಇದರೊಳಗೆ. ಇದು ಪಕ್ಕದಲ್ಲಿ ಎಲ್ಡೋರಡೋ ಅಂತ ಮಾಡ್ತಿರೋದು, ಅದು ಬ್ರಿಗೇಡ್ ಅವ್ರದ್ದು. ಇದು ಪ್ರೆಸ್ಟೀಜ್ ಅವ್ರದ್ದು. ಅದು ತುಂಬ ದೊಡ್ಡದು. ಅದು ಇನ್ನೂ ದೊಡ್ಡದು. ಎಷ್ಟು ಜನ ಅಲ್ಲಿ? ಅದರಲ್ಲಿ 6,500 7,000ವರೆಗೆ ಇರ್ಬೇಕು. ಇನ್ನೂ ಆಗಿಲ್ಲ ಕನ್ಸ್ಟ್ರಕ್ಷನ್. ಫುಲ್ ಶಾಪಿಂಗ್ ಮಾಲೆಲ್ಲ ಬರುತ್ತೆ ಇಲ್ಲಿ ಮುಂದೆ ಅವ್ರದ್ದು. ಅದು 2028 ಕಂಪ್ಲೀಟ್ ಆಗೋದು ಅವ್ರದ್ದು. ಎಲ್ಲಗನ್ ಕಟ್ತಾನೆ ಇರ್ತಾರೆ, ಅಲ್ಲಿರು ಕಟ್ತಾನೆ ಇರ್ತಾರೆ. ಬನ್ನಿ ನಿಮ್ಮ ಮನೆಗೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಒಂದು ರೂಮಿಂದ ತಗೊಂಡಿದ್ದೀನಿ. ಅದು 3 ವರ್ಷದ ಹಿಂದೆನೇ ಕಟ್ಟಕ್ಕಿಂತ ಮುಂಚೆ ಸೇವಿಂಗ್ಸಿಗಿರಲಿ ಅಂತ ಹಾಕಿದೆ. ಓಹೋ. ಅದು ಒಂಥರ ಚೀಟಿ ಕಟ್ದಂಗೆ. ಓಕೆ. ಈ ಜನ ಎಲ್ಲ ಬ್ಲ್ಯಾಕ್ ಮನಿ ಇಡ್ತಾರಲ್ಲ, ಆ ಥರ ಬ್ಲ್ಯಾಕ್ ಮನಿ ಏನು ಇಟ್ಟಿಲ್ಲ. ಆ ಥರ ಇಟ್ಟಿಲ್ಲ. ಅಂದರೆ ಸೇವಿಂಗ್ಸ್ ಮಾಡೋಕ್ಕೆ ಅಂತ ತಿಂಗಳಿಗೆ ಇಷ್ಟಿಷ್ಟು ಅಂತ ಉಳಿಯೋದಲ್ಲ, ಅದರಲ್ಲೇ ಒಂದು 2 ತಿಂಗಳಿಗೆ ಇಷ್ಟಿಷ್ಟು ಕನ್ಸ್ಟ್ರಕ್ಷನ್ ಮಾಡ್ದಂಗೆ ಕೊಡ್ತಾ ಬರೋದು. ಓಕೆ ಓಕೆ. ಅದೇನಾಗುತ್ತೆ ನಮಗೆ ಈಗ ಒಂದು ದೊಡ್ಡ ಅಸೆಟ್ ಪ್ಯಾಕೆಟ್ ಮನೇಲಿ ಉಳಿಸಿದ ಅಸೆಟ್. ವೆರಿ ಗುಡ್. ಹಾಂ. ಏನು ಲ್ಯಾಪ್ಟಾಪ್ ಹಿಡ್ಕೊಂಡು ನೋಡ್ತಾ ಇದ್ದೀರಾ? ಅಂದರೆ ಇಲ್ಲಿ ಈಗಿನ ಹೊಸ ಬಂದಿರೋದ್ರಲ್ಲಿ ಇಂಟರ್ನೆಟ್ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಅಂದರೆ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ. ಏನಾದ್ರು ಅಪ್ಲೋಡ್ ಮಾಡಬೇಕಲ್ಲ. 2 ಚಾನಲ್ ಇದ್ದಾವೆ. 2 ಯೂಟ್ಯೂಬ್ ಚಾನಲ್ ಇದೆಯಾ? ನಮ್ಮ ಮನೆಯವ್ರದ್ದು ಇದೆಯಲ್ಲ. ನಿಮ್ಮ ಮೇಡಮ್ ಯೂಟ್ಯೂಬರಾ? ಅವರು ಯೂಟ್ಯೂಬರ್. ಮುಂಚೆ ಈ ಥರ ಟೈಮ್ ಸಿಕ್ಕಿರಿ ಚೆನ್ನಾಗಿರೋದು ಮಾತಾಡಕ್ಕೆ. ಸಾರ್ 9ನೇ ಫ್ಲೋರು. 9ನೇ ಫ್ಲೋರು. ಎಷ್ಟು ಫ್ಲೋರ್ ಟೋಟಲು? ಟೋಟಲ್ 21 ಫ್ಲೋರು. ಇದು ನೀವು ನೋಡ್ತಿರೋದು 1 ಟವರು. ಈ ಥರದ್ದು ಒಟ್ಟು 18 ಟವರ್ ಎಲ್ಲ ಓವರ್ ಆಲ್. ಟವರ್ ಕಟ್ಟು, ಮನೆಗಳು ಕೂರಿಸು, ಮಾರ್ತಾ ಇರೋದು. ಅವ್ರು ದುಡ್ಡು ಮಾಡ್ಕೊಳ್ಳೋದು, ನಾವಲ್ಲ. 3,500 ಫ್ಲಾಟ್, 12,000 ಜನ. ಬಂದೇ ಬಿಟ್ಟು ಬನ್ನಿ. ಫಾಸ್ಟೆಸ್ಟ್ ಲಿಫ್ಟು. ಸರ್, ಫ್ಲಾಟ್ ನಂಬರು 3098. ಎಲ್ಲರೂ ಬನ್ನಿ ಮನೆಗೆ. ವೆಲ್ಕಮ್. ಎಲ್ಲರೂ ಬನ್ನಿ ಬನ್ನಿ ಪರಮ ಅವರೇ. ಸ್ವಾಗತ ಸ್ವಾಗತ. ನಿಮ್ಮನ್ನ ಇದರಲ್ಲೆಲ್ಲ ನೋಡಿ, ಯೂಟ್ಯೂಬಲ್ಲಿ ನೋಡಿ ಇವತ್ತು ನಮ್ಮ ಡೈರೆಕ್ಟಾಗಿ ನೋಡ್ತಾ ಇದೀವಲ್ಲ, ಅದು ನಮ್ಮ ಸೌಭಾಗ್ಯ. ನೀವಂತೂ ಈಗ ತ್ರಿಲೋಕ ಸಂಚಾರಿಗಳಾಗಿದ್ದೀರಿ, ನಾರದ ಮಹರ್ಷಿಗಳ ಥರ. ನಮ್ಮ ಸತೀಶ್ ಹಿರೇಗೌಡರ ಮನೆ ತುಂಬ ಚೆನ್ನಾಗಿದೆ, ಹೊಸದಾಗಿ ತಗೊಂಡಿದ್ದಾರೆ. ಇಲ್ಲ, ಏನೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಒಂದು ಚಿಕ್ಕ ಮನೆ. ಇದನ್ನ ಏನು ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ತಗೊಬೋದು ಅಂತೇನು ದೊಡ್ಡ ವಿಷಯ ಅಲ್ಲ. ಒಂದು ಸ್ವಲ್ಪ ಈ ಫ್ಲ್ಯಾಟ್ಗಳ ಲೈಫಿಗೆಲ್ಲ ಹಂಗೆ ಒಂದು ಚೂರು ಪ್ಯಾಕೆಟ್ ಮನಿ ಉಳಿಸಿ ತಗೊಂಡ್ರೆ ತಗೊಬೋದು ಆರಾಮಾಗಿ. ಇದನ್ನ ಇನ್ ಕೇಸ್ ಏನಾದರೂ ಇದು ನೋಡಿ, ಮನೆ ಕಟ್ಟಬೇಕು, ಸೈಟ್ ತಗೋಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಕಡಿಮೆ ಅಂದರೆ 30 ಲಕ್ಷದಿಂದ 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆಮೇಲೆ ಅದ್ರ ಮೇಲೆ ಮನೆ ಕಟ್ಟಬೇಕು ಅಂದರೆ ಬ್ಯಾಂಕ್ ಲೋನಿಗೆ ಹೋಗಬೇಕು. ಆ ಲೋನ್ ತೀರ್ಸೋದ್ರೊಳಗೆ ಡಬಲ್ ಆಗಿ ಕೊನೆಗೆ ಮನೆ ಯಾಕಾರ ತಗೊಂಡು ಅಂತ ಅನಿಸ್ಬಿಡುತ್ತೆ. ಇದು ಹೆಂಗೆ ಅಂತ ಅಂದರೆ ಕಂಫರ್ಟಬಲ್ ಲೈಫ್. ನಿಮ್ಗೆ ಇನ್ನೂ ತೋರಿಸ್ತೀನಿ ಹೊರಗಡೆ ಕರ್ಕೊಂಡೋಗಿ. ನೀವು ಪ್ಯಾಕೆಟ್ ಏನೋ ಮನಿ ಏನಿರುತ್ತೆ, ತಿಂಗಳ ಸೇವಿಂಗ್ಸ್ ಏನಿರುತ್ತೆ, ಯಾವ್ದಾದ್ರು ಬಿಲ್ಡರ್ಸ್ಗಳು ಬಿಲ್ಡಿಂಗ್ ಕಟ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ಡೈರೆಕ್ಟಾಗಿ ಹೋಗಿ ತಗೊಂಡ್ರೆ ಸ್ಟಾರ್ಟಿಂಗಲ್ಲಿ ತುಂಬ ಕಡಿಮೆ ಸಿಗುತ್ತೆ. ಅಂದರೆ ಇನ್ನೂ ಕನ್ಸ್ಟ್ರಕ್ಷನೇ ಆಗಿರಲ್ಲ. ಅವ್ರು ಕಟ್ತಾ ಹೋದಾಗ 2 ತಿಂಗಳಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ನಾವೇ ರಿಲೀಸ್ ಮಾಡಬೇಕಾಗತ್ತೆ. ಯಾವುದೇ ಬ್ಯಾಂಕಿಂದ ಕನೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ.
2 ತಿಂಗಳಿಗೆ ಚೀಟಿಗೆ ಹೆಂಗೆ ಕಟ್ತೀರ ನೀವು ಹಂಗೆ ಕಟ್ತಾ ಹೋಯ್ತು ಬಂದರೆ ಅವರು ಒಂದಿಷ್ಟು ದಿನ ಟೈಮ್ ಕೊಟ್ಟಿರ್ತಾರೆ, ಈ 2 ವರ್ಷ 3 ವರ್ಷದಲ್ಲಿ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ. ಅವಾಗ ನಮಗೆ ಅಸೆಟ್ ಸಿಗುತ್ತೆ ನಮಗೆ. ಓಕೆ, ಅದು ಒಂಥರ ಈ ಬಿಲ್ಡರ್ ಲೋನ್ ಕೊಟ್ಟಂಗೆ, ಬಿಲ್ಡರಲ್ಲಿ ಲೋನ್ ಕೊಟ್ಟಂಗೆ, ಆದರೆ ಬಡ್ಡಿ ಇಲ್ಲ. ಹಾಂ, ಆ ಥರ ಲೆಕ್ಕಾಚಾರ ಇದು. ಹಂಗಾಗಿ ಪಾಕೆಟ್ ಮನೇಲಿ ಉಳಿಸಿರೋ ಅಂತ ಮನೆ. ಓಕೆ, ಎಷ್ಟು BHK ಇದು? ಇದು 1 BHK. ಇಲ್ಲ, ದೊಡ್ಡದು ಬೇಕು. ಈಗ ನಮ್ದೆಲ್ಲ ಸೆಟಪ್ ಎಲ್ಲ ಹಾಸನಲ್ಲಿರೋದು, ಮನೆ ಆ ಕಡೆ ಎಲ್ಲ ಪ್ರಾಪರ್ಟಿ ಎಲ್ಲ ಅಲ್ಲಿರೋದು. ಬೆಂಗಳೂರಿಗೆ ಬಂದಾಗ ಇಲ್ಲ ಯಾವ್ದಾದ್ರು ಒಂದು ಉಳ್ಕೊಳ್ಳೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಒಂದು ಮನೆ ಬೇಕು, ಸ್ವಂತ ಮನೆ ಅಂತ ಫಸ್ಟ್ ಮಾಡ್ಕೊಂಡಿರೋದು. ನಮ್ಮದೇ ಆದಂಥ ಒಂದು ವಿಳಾಸ ನಮಗೆ. ಎಲ್ಲಾದ್ರೂ ಒಂದು ಪೋಸ್ಟ್ ಬಂತು ನಮ್ಮ ಹೆಸರಿಗೆ ಪಕ್ಕಾ ಪರ್ಮನೆಂಟ್ ಅಡ್ರೆಸ್ ಅನ್ನೋ ಥರ. ಓಕೆ, ಎಷ್ಟು ಬೀಳುತ್ತೀವಿ 1 BHK ತಗೊಂಡ್ರೆ? ಈಗ 65 ಇದೆ, 65 70 ಆಗೋಗಿದೆ. ಪ್ರೆಸ್ಟೀಜ್ ಅಲ್ವಾ, ಹೆವಿ ಪ್ರೆಸ್ಟೀಜ್. ಪ್ರೆಸ್ಟೀಜ್ ಅಂತ ಆ ಥರ ಅವರು ಸಿಕ್ಕಾಪಟ್ಟೆ ಅದು ಇದು ಮೇಂಟೈನ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಮೇಂಟೆನೆನ್ಸ್ ಎಲ್ಲ. ಹಂಗಾಗಿ ಇದೇ 65ರಿಂದ 70 ಆಗುತ್ತೆ. ನಾನು ತಗೊಂಡಾಗ ಒಂದು ಅಂದರೆ ಓವರಾಲ್ ಎಲ್ಲ ಸೇರಿ ಒಂದು 40-45 ರಿಜಿಸ್ಟ್ರಿದು ಅದು ಇದೆಲ್ಲ ಸೇರಿ ಅಲ್ಲಿ ಬಿದ್ದಿತ್ತು ಆಗ. ಈಗ ಅದೇ ಒಂದು 65ರಿಂದ 70 ಆಗುತ್ತೆ. 2 BHK ಎಲ್ಲ 90ಕ್ಕೆ ಹೋಗಿದೆ, 3 BHK ಎಲ್ಲ 1.5 ಕೋಟಿ. ಬನ್ನಿ ನೋಡಿ, ಇದು ಹಾಲ್ ಎಷ್ಟು ಸ್ಕ್ವೇರ್ ಫೀಟ್ ರೋಡ್? ಇದು 419. ಹಾಂ, ಓಕೆ, 419. ಇವೆಲ್ಲ ಕೌಂಟ್ ಆಗಲ್ಲ, ಅಂದರೆ ಕಾರ್ಪೆಟ್ ಏರಿಯಾ ಅಂತ ಹೇಳ್ತಾರೆ ಮನೆಯೊಳಗೆ. ಯಾವಾಗಲೂ ಏನು ಕಾರ್ಪೆಟ್ ಏರಿಯಾ ಅಂದರೆ ಆ ಹೊರಗಡೆದು ಕೌಂಟ್ ಆಗಲ್ಲ. ನಮ್ದು ಏನು ಜೀವನ ಮಾಡ್ತೀವಿ ಇದರೊಳಗೆ ಇದನ್ನು ಕಾರ್ಪೆಟ್ ಏರಿಯಾ ಅಂತ ಹೇಳ್ತೀವಿ. 419 ಸ್ಕ್ವೇರ್ ನಮಗೆ ಬದುಕಕ್ಕೆ. ಆಮೇಲೆ ಇವೆಲ್ಲ ಅವ್ರದ್ದು ಬಿಲ್ಡಿಂಗಿಗೆ ಸೇರುತ್ತೆ. ಏನು ಬಾಲ್ಕನಿ ಏನಿದೆ ಇವೆಲ್ಲ ಬಿಲ್ಡಿಂಗಿಗೆ ಸೇರುತ್ತೆ. ಇದು ಕೌಂಟಿಗೆ ಬರೋಲ್ಲ. ಇದಿಷ್ಟು ಅವೆಲ್ಲ ಒಟ್ಟು ಇದನ್ನು ಅದನ್ನು ಎಲ್ಲ ಸೇರ್ತೀವಿ ಅಂದರೆ 600 ಚಿಲ್ಲರೆ ಬರುತ್ತೆ ಸ್ಕ್ವೇರ್ ಫೀಟು ನಮಗೆ, ಕಾರ್ಪೆಟು ಸೇರಿಸಿ. ಒಟ್ನಲ್ಲಿ ನಾವು ತಗೊಂಡಿರೋದು 650 ಸ್ಕ್ವೇರ್ ಫೀಟು. ನಾವು ಬದುಕ್ತಾ ಇರೋದು 419 ಸ್ಕ್ವೇರ್ ಫೀಟಲ್ಲಿ. ಹಾಂ, ಇದು ಎಕ್ಸ್ಟ್ರಾ ಇವೆಲ್ಲ ಸೇರ್ಸಂಗಿಲ್ಲ. ಇದು ಆ್ಯಕ್ಚುಲಿ ನಮಗೆ ಎಲ್ಲರಿಗೂ ಸೇರಿಸಿರ್ತಾರೆ. ಆದರೆ ಇದೇನು ಅಂದರೆ ಅಲ್ಲಿ ಬಾಲ್ಕನಿಗೆ ಹೊರಗಡೆ ಓಡಾಡೋಕ್ಕೆ ಪ್ಯಾಸೇಜ್ ಬಂದವಲ್ಲ, ಅವರು ಬಿಡಬೇಕು, ಎದುರುಗಡೆ ಮನೆಯವರು ನಾವು ಬಿಡಬೇಕು. ಹಾಂ, ಆ ಥರ ಅದು. ಎಲ್ಲ ಸೇಫ್ ಇರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಅಲ್ಲಿ ಮಂಕಿ ನೆಟ್ ಹಾಕೊಂಡಿರ್ತಾರೆ ಮಕ್ಳಿರೋರು. ಯಾರು ಕಳ್ಳರುಗಿಡ್ರು ಬರೋಕ್ಕೆ ಏನೂ ಅವಕಾಶನೇ ಇಲ್ಲ. ನೀವು ಸೆಕ್ಯೂರಿಟಿ ಒಳಗಡೆ ಬರಬೇಕು ಅಂದರೆ ಒಂದು ಸಿಕ್ಕಾಪಟ್ಟೆ ಪ್ರೋಸೆಸ್ ಇದೆ. ಈಗ ನಾವು ಓನರ್ ಇರೋದ್ರಿಂದ ಡೈರೆಕ್ಟಾಗಿ ಬಿಡ್ತಾರೆ. ಇನ್ ಕೇಸ್ ಓನರ್ ಇಲ್ಲ ಅಂತ ಅಂದರೆ ನಮಗೆಲ್ಲಿ ಫೋನ್ ಬರುತ್ತೆ. ಫಸ್ಟು ಸೆಕ್ಯೂರಿಟಿ ಎಂಕ್ವೈರಿ ಮಾಡಿ ನಿಮ್ಮ ಫೋಟೋ ಸಮೇತ ನಮಗೆ ಫೋನ್ ಬರುತ್ತೆ. ಆಮೇಲೆ ನಾವು ಅಪ್ರೂವ್ ಮಾಡಿದ್ಮೇಲೆ ಆ್ಯಪಲ್ಲಿ ನಿಮ್ಮನ್ನು ಒಳಗೆ ಬಿಡೋದು. ಆ ಥರ ಎಲ್ಲ ಆ್ಯಪೇ ಕಂಪ್ಲೀಟಾಗಿ ಏನೇ ಮಾಡೋದಿದ್ರು ಆ್ಯಪೇ. ಸಿನಿಮಾ ಥಿಯೇಟ್ರ್ ಇದೆ ಆ ಕಡೆ ಫುಲ್ 2 ಇದ್ರದ್ದೇ. ನಮಗೆ ಕ್ಲಬ್ ಹೌಸಿಗೆ ಕರ್ಕೊಂಡು ಹೋಗ್ತೀನಿ ಈಗ ನಿಮ್ಮನ್ನ. ಫಿಲ್ಮ್ ಥಿಯೇಟ್ರ್ ಇದೆ, ಜಿಮ್ ಇದೆ, ಮತ್ತು ಸ್ವಿಮ್ಮಿಂಗ್ ಪೂಲು ದೊಡ್ಡದಾಗಿ ಒಂದು ಎಲ್ಲರಿಗೂ ಬಳಸ್ಕೋಬೋದು. ಈಗ ನಾವೇ ಒಂದು ಮನೆ ಕಟ್ಟಿರ್ತೀವಿ ಕೋಟ್ಯಾಂತರ ರೂಪಾಯಿ ಕಟ್ಟಿ. ನೀವು ಸ್ವಿಮ್ಮಿಂಗ್ ಪೂಲ್ ಮಾಡಿಬಿಟ್ಟು ವರ್ಷಾಂತರದಲ್ಲಿ 2 ಸರಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ಅದಕ್ಕೆ 50,000 ಕೊಟ್ಟು ಇನ್ನೊಬ್ಬನ ಇಡಬೇಕು ನಾವು ಕ್ಲೀನ್ ಮಾಡೋಕ್ಕೆ. ಅದೇ ಈ ಕಮ್ಯುನಿಟಿ ಬೇಸ್ ಇರೋದ್ರಿಂದ ಏನಾಗುತ್ತೆ, ನಾವು ಮಾಡಲಿ ಬಿಡಲಿ ಒಟ್ಟಿನಲ್ಲಿ ಅವ್ರು ಕ್ಲೀನ್ ಮಾಡ್ತಾ ಇರ್ತಾರೆ ಪ್ರತಿದಿನ, ಯಾರು ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಇನ್ನೊಂದೇನು ಅಂದರೆ ಫ್ಲ್ಯಾಟ್ಗಳಲ್ಲಿ ಸ್ಕ್ವೇರ್ ಫೀಟಿಗೆ 4 ರೂಪಾಯಿ ತಿಂಗಳಿಗೆ ಚಾರ್ಜ್ ಮಾಡ್ತಾರೆ ನಮಗೆ ಮೇಂಟೆನೆನ್ಸ್ ಚಾರ್ಜ್. 419 ಇದೆ. ನನಗೊಂದು 4,000 ಬರ್ಬೋದು. ಇನ್ನೂ ಬಂದಿಲ್ಲ, ಫಸ್ಟ್ ಇಯರ್ ಫ್ರೀ ಇರುತ್ತೆ ನಮಗೆ. ದುಬೈಲಿ ಬೆಂಗಳೂರು ನಾಟಿ ಮನೆ ಕನ್ನಡದಲ್ಲಿ ಹಾಕೋರೆ ಬೋರ್ಡಗುರು ಸ್ವಾಗತ. ಅದು ಸಪ್ರೇಟ್ ಬರುತ್ತೆ ಎಲೆಕ್ಟ್ರಿಸಿಟಿ ಬಿಲ್. ಹಾಂ, ಮೀಟ್ರ್ ಇದೆ ಸಪ್ರೇಟ್, ಇಂಡಿವಿಜುವಲ್ ಮನೆಗೆ ಎಲ್ಲರಿಗೂ ಮೀಟ್ರ್. ಹಾಂ, ಹೌದು. ನೀರು ಎಲ್ಲ ನೀರ್ದು ಯಾವುದು ಬಿಲ್ ಬಂದಿಲ್ಲ ನನಗೆ ಇನ್ನೂ, ಅದ್ರದ್ದು ಕನ್ಫರ್ಮೇಷನ್ ಬಂದಿಲ್ಲ. ನೀರು ಬಿಲ್ ಕೊಟ್ಟಿಲ್ಲ ಇಲ್ಲಿವರೆಗೂ ನನಗೆ. ಇಲ್ಲಿ ಬೋರ್ವೆಲ್ ಇದೆ ಇವ್ರದ್ದು, ಎಲ್ಲ ರೀಸೈಕಲ್ಲು ಫುಲ್ಲು. ಇಡೀ ಮಳೆ ಏನು ಬರುತ್ತೆ, ನೀವು ಟಾಯ್ಲೆಟ್ ಫ್ಲಶ್ ಮಾಡಿದ್ರೆ ಅದೆಲ್ಲ ರೀಸೈಕಲ್ ವಾಟ್ರು. ದೊಡ್ಡ ಮಟ್ಟದಲ್ಲಿ ಏನು ಈ ಫಾರಿನ್ ಕಂಟ್ರಿಗಳಲ್ಲೆಲ್ಲ ಏನು ಸಿಸ್ಟಮ್ ಮಾಡ್ತಾರೆ ವಾಟರ್ ಸೇವಿಂಗ್, ಈ ಕಂಟ್ರಿಗಳಲ್ಲೆಲ್ಲ ಕೆಲವು ಕಂಟ್ರಿಗಳಲ್ಲಿ ನೀರಿನ ವ್ಯವಸ್ಥೆ ಕಡಿಮೆ, ಅಂಥ ಸಿಸ್ಟಮ್ ಏನಿದೆ ಅವನ್ನೆಲ್ಲ ಈ ಫ್ಲ್ಯಾಟ್ಗಳಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಪ್ರತಿಯೊಂದನ್ನು. ಆ ಥರ ಸಿಸ್ಟಮ್ ಇಲ್ಲಿ ಆಲ್ರೆಡಿ ರೆಡಿ ಇದೆ. ಇದು ಕುಡಿಯೋಕ್ಕೆಲ್ಲ ಬೋರ್ವೆಲ್ ಇದೆ. ಆಮೇಲೆ UPS ಎಲ್ಲ ಇರುತ್ತೆ, ದೊಡ್ಡ ಮಟ್ಟದಲ್ಲಿ UPS ಎಲ್ಲ ಇರುತ್ತೆ. ಕರೆಂಟ್ ಹೋದರೆ, ಕರೆಂಟ್ ಹೋಗೇ ಇಲ್ಲ ಇಲ್ಲಿವರೆಗೆ ಯಾವತ್ತು. ಸೇರಿ ಒಂದು 4,000 ರೂಪಾಯಿ ಬರುತ್ತೆ ಮೇಂಟೆನೆನ್ಸ್. ಅದಕ್ಕೆ ಲಿಫ್ಟ್ಗೆ ಹೊರಗಡೆ ಕ್ಲೀನ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಕೆಲಸಗಾರರಿಗೆ ಸೆಕ್ಯೂರಿಟಿ 350 ಜನ ಸೆಕ್ಯೂರಿಟಿ ಇದ್ದಾರೆ ಫುಲ್ಲು. ಅವರೆಲ್ಲ ಸೇರಿ ಹಂಗಾಗಿ ಅವ್ರಿಗೆಲ್ಲ ಸಂಬಳ. ಆಮೇಲೆ ಬಿಲ್ಡಿಂಗ್ ಹೊರಗಡೆ ಎಲ್ಲ ಪೇಂಟಿಂಗು. ಇನ್ನೂ 10 ವರ್ಷ ಬಿಟ್ಟು ಬನ್ನಿ ಇದೇ ಥರ ಇರುತ್ತೆ ಕ್ಲೀನಿನೆಸ್ಸು. ಮಾಡ್ತಾನೆ, ಡೈಲಿ ಮಾಡ್ತಾರೆ. ದಿನ ಬೆಳಗ್ಗೆ ಸೊಳ್ಳೆಗೆ ಮತ್ತು ಈವ್ನಿಂಗು ಸೊಳ್ಳೆಗೆ ಎಲ್ಲ ಸ್ಪ್ರೇ ಮಾಡ್ತಾರೆ. ಗಿಡಗಳು ಬೆಳೆಸೋದಾಗಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲದನ್ನು. ಹೌದು, ಬಿಗ್ ಮೇಂಟೆನೆನ್ಸ್. ಈಗ ಲೈಫ್ ಪೀಸ್ಫುಲ್ ಆಗಿರಬೇಕು, ಸೆಕ್ಯೂರ್ ಆಗಿ ಸಖತ್ತಾಗಿರಬೇಕು ಅಂದರೆ ಈ ಥರ ಇರಬೇಕು. ಇವೆಲ್ಲ ಫಾರಿನ್ ಕಂಟ್ರಿಗಳಲ್ಲಿ ಇಂಪ್ಲಿಮೆಂಟ್ ಇದೆ. ನಮ್ಮಲ್ಲಿ ಇದನ್ನೆಲ್ಲ ನಾರ್ತಿಂದ ಬರೋರು ಮಾತ್ರ ಈ ಥರ ಬದುಕ್ತಾ ಇರೋದು. ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಅನುಕೂಲ ಇದೆ ಎಲ್ಲ. ಆದರೆ ನಾರ್ತ್ ಇಂಡಿಯನ್ಸು ಬಂದು ಈ ಥರ ಬಳಸ್ಕೊತಾರೆ. ನಮ್ಮವ್ರು ಬಳಸ್ಕೊಳ್ಳಲ್ಲ. ನಮ್ಮವ್ರು ಲ್ಯಾಂಡ್ ತಗೋಬೇಕು. ಈಗ ಆಕಾಶದಲ್ಲೂ ಇಲ್ಲ, ನೀವು ಭೂಮಿಲೂ ಇಲ್ಲ ಅಂತ ಹೇಳ್ತಾರೆ ನಮಗೆ. ಈಗ ನಿಮಗೆ ನೆಲನೂ ತಗೊಂಡಿಲ್ಲ, ನೀವು ಆಕಾಶನೂ ತಗೊಂಡಿಲ್ಲ, ನಿಮ್ಗೆ ಇನ್ನೆಂಥ ಫ್ಲಾಟ್ ಲೈಫು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದರೆ ನಮ್ಮ ಭೂಮಿಲಿ ಇದು 28 ಎಕರೆ.
ಇದೇನಾದ್ರು ಡೆಮಾಲಿಷ್ ಆಯಿತು ಅಂದರೆ ಈ 28 ಎಕರೆಯಲ್ಲಿ ನಮ್ಗೆ ಎಷ್ಟು ಭಾಗ ಬರುತ್ತೋ ಅಷ್ಟು ಕೊಟ್ಟೆ ಕೊಡ್ತಾರೆ. ಭೂಮಿಗೂ ಸೇರಿರುತ್ತೆ ಅದು ನಮ್ಮದು. ಸೊ ರೇಷಿಯೋ ಲೆಕ್ಕಾಚಾರ ಕಡಿಮೆನೇ ಇರ್ಬೋದು, ಅದು ಸೇರಿರುತ್ತೆ ಅದಕ್ಕೆ. ಆಮೇಲೆ 50 ವರ್ಷ ಆಯಿತು, 100 ವರ್ಷ ಬಿಲ್ಡಿಂಗ್ ಇರ್ತವೆ ಯಾವುದೇ ಆದರೂ. 50 ವರ್ಷ ಆಯಿತು ಅಂದರೆ ಈಗ 21 ಫ್ಲೋರ್ ಇದೆ. ಅಲ್ಲಿ ಇಲ್ಲೆಲ್ಲ ಸುತ್ತಮುತ್ತ 50 ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ಆಗಿರುತ್ತೆ. ಆಗಿದ್ದು ಚಿಕ್ಕ ಬಿಲ್ಡಿಂಗು. ಇನ್ನೊಬ್ಬ ಬಿಲ್ಡರ್ ಬರ್ತಾನೆ, ನಾನು 1 BHK ಇದ್ದೀನಿ, ನಿಮಗೆ 2 BHK ಕೊಡ್ತೀನಿ, 3 ವರ್ಷ ಟೈಮು, ನಿನಗೆ ಬೇರೆ ಮನೇಲಿ ಇರಪ್ಪ, ನಿನಗೆ ರೆಂಟ್ ಕೊಟ್ಬಿಡ್ತೀನಿ ನಾನು ಅದ್ರದ್ದು ಇರಪ್ಪ ಅಂದ್ಬಿಟ್ಟು ಅವನು 50 ಫ್ಲೋರ್ ಕಟ್ಟಿರ್ತಾನೆ, ನನಗೆ 2 BHK ಕೊಡ್ತಾನೆ. ಇನ್ನು ಉಳಿದಿದ್ದು 20 ಮೇಲೆ ಏನು ಕಟ್ಟಿರ್ತಾನೆ ಅವ್ನು ಮಾರ್ಕತ್ತಾನೆ ಅದನ್ನ, ಅವ್ನು ಲಾಭ ಆಗುತ್ತೆ. ನಮಗೆ ಲಾಸ್ ಏನೂ ಇಲ್ಲ, ನಮಗಿನ್ನೂ 2 BHK ಆಯಿತು. ಯಾವತ್ತಿದ್ರು ಇದು ಪ್ರಾಪರ್ಟಿನೇ ಇದು, ಮನೆ ಒಂದು ಇದ್ದೇ ಇರುತ್ತೆ ಫಿಕ್ಸ್ ಇದು. ಎಲ್ಲ ಹೇಳ್ತಿರಲ್ಲ ಸರ್, ಇದು ಕಟ್ಟಿ ಒಂದು 50 ವರ್ಷ ಬಿದ್ದೋಗುತ್ತೆ, ಆಮೇಲೆ ಏನು? ಹಾಂ ಅವೆಲ್ಲ ಇಲ್ಲ. 50 ವರ್ಷ ನಾವು ಬಿದ್ದೋಯ್ತೀವಿ, ಮನೆ ಬಿದ್ದೋಗೋದು ಏನೈತೆ. ಅದಕ್ಕೇನು ಹೇಳೋಣ. ಈಗಿನ ಪ್ರೆಸೆಂಟ್ ಲೈಫ್ನ ನಾವು ಜೀವನ ಮಾಡೋಕ್ಕೆ, ಖುಷಿಯಾಗಿ ಜೀವನ ಮಾಡೋಕ್ಕೆ ಏನು ಬೇಕೋ ಆ ಅನುಕೂಲಗಳು ಇದ್ದಾವೆ, ಅದನ್ನು ಬದುಕಬೇಕಷ್ಟೇ. ನಾವು ನಾಳೆ ನಾಡಿದ್ದು ಅಚ್ಚೆ ನಾಡ್ದು ಇವೆಲ್ಲನೂ ಯೋಚನೆ ಮಾಡ್ತಾ ಹೋದರೆ ನಾವು ಬದುಕೋಕ್ಕೂ ಆಗಲ್ಲ. ಇವತ್ತಿನ ದಿನ ಅದೇ ಇವತ್ತಿನ ದಿನ ಬದುಕಿ, ಅದಕ್ಕೆ ಅಂತಲೇ ನಾಳೆ ಎಲ್ಲಿದೆ ಅಂತ ಸಿನಿಮಾನು ಮಾಡಿದ್ವಿ. ನಾಳೆನೇ ಇಲ್ಲದೆ ಇರೋ ದಿನ ಹೆಂಗಿರುತ್ತೆ ಅಂತ ಸಿನಿಮಾ. ಅದು ಸಿನಿಮಾದಲ್ಲಿ ನಾಳೆನೇ ಇಲ್ಲ, ಇರೋದು ಒಂದೇ ದಿನ, ಅದ್ರಲ್ಲಿ ಹೆಂಗೆ ಬದುಕ್ತಾನೆ ಮನುಷ್ಯ. ಜೀವನ ಪಾಠ ಹೇಳಿದ್ರೆ ನಮ್ಗೆ ಆ ಥರ ಏನಿಲ್ಲ. ನಿಮ್ಮ ಇದರಲ್ಲೇ ನಾವು ತುಂಬ ಕಲಿತಾ ಇದ್ದೀವಿ. ಎಲ್ಲ ಪ್ರತಿಯೊಬ್ಬರ ಹತ್ರನೂ ಕಲಿಯೋದು ಇದ್ದೇ ಇದ್ದೆ. ಇಂಟೀರಿಯರ್ ನೀವು ಮಾಡಿಸ್ಕೊಂಡಿದ್ದೆ? ನಾವೇ ಮಾಡಿಸಿದ್ದು ಇದೆಲ್ಲ. ನಾವೇನೆಂದರೆ ದುಬೈಗೆ ಹೋಗಿ ಬಂದಿದ್ದೆ. ದುಬೈಗೆ ಹೋಗಿ ಬಂದಾಗ ಅಲ್ಲಿ ಮರಗಳಿಲ್ಲ, ಅಲ್ಲೆಲ್ಲ ಮರಗಳನ್ನ ಇದು ಮಾಡಿಲ್ಲ. ಏನಾದ್ರು ಇಂಟೀರಿಯರ್ ಎಲ್ಲ ಮಾಡಿಸೋದಕ್ಕೆ ಅವೆಲ್ಲ ಮಾಡಲ್ಲ. ಅಲ್ಲಿ ಮರಗಳು ಕಟ್ ಮಾಡಲ್ಲ, ಏನಿಲ್ಲ. ಅಲ್ಯೂಮಿನಿಯಂ ವರ್ಕ್ ಮಾಡ್ತಾರೆ ಅಲ್ಲಿ. ಒಳಗಡೆ ಎಲ್ಲ ಮಾಡೋದು ನೋಡೋಕೆ ನಿಮಗೆ ಮರದ ಥರನೇ ಕಾಣುತ್ತಿದ್ದು. ಇದೆಲ್ಲ ನೋಡೋದು ಮರದ ಥರ ಕಾಣುತ್ತೆ, ಆದರೆ ಇದೆಲ್ಲ ಅಲ್ಯೂಮಿನಿಯಂ. ಅಂದರೆ ಈ ಮನೆ ಇಂಟೀರಿಯರ್ ಮಾಡಿಸೋದ್ರಿಂದ ನಾನು 2 ಮರ ಉಳಿಸಿದೆ. ರೀಸೇವಿಂಗ್ ಕಾನ್ಸೆಪ್ಟು. ಪ್ರತಿಯೊಂದು ಅಷ್ಟೇ ಅಲ್ಯೂಮಿನಿಯಂ ವರ್ಕ್ ಇದು ಎಲ್ಲ ಮಾಡಿಸಿರೋದು. ವುಡ್. ಆದರೆ ಅಡುಗೆ ಮನೇಲಿ ನೋಡಿ, ಮರ ಆದರೆ ನೀರು ಬಿದ್ದು ಒಂದು ಸ್ವಲ್ಪ ರೆಸ್ಟ್ ಬರೋದು, ಪುಡಿ ಆಗೋದು, ಕುಟ್ಟೆ ಹತ್ತೋದು, ಈ ಥರ ಆಗುತ್ತೆ. ಇದೆಲ್ಲ ನೀರಲ್ಲಿ ನೆಂದು ತೇಲಾಡಿಸಿದ್ರು ಏನಾಗಲ್ಲ ಇದು. ಹಾಂ, ಇದು PVC ಮೇಲ್ಗಡೆ ಇರೋ ಮೆಟೀರಿಯಲ್ PVC. ಪೈಪ್ಗಳು ಬರ್ತಾವಲ್ಲ ಆ ಥರ ಪ್ಲಾಸ್ಟಿಕ್ಕು. ನೋಡಿ ಸೌಂಡು ಹೇಳ್ತಾರೆ ಎಲ್ಲ, ಅಲ್ಯೂಮಿನಿಯಂ ಇದ್ದರೆ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ ಹಂಗೆ ಹಿಂಗೆ ಅಂತೇಳಿ. ವುಡ್ಡು ಎಷ್ಟು ಬರುತ್ತೆ ಅಷ್ಟೇ ಸೌಂಡ್ ಬರೋದು. ಇದನ್ನು ಕ್ಲೋಸಿಂಗು ಅಷ್ಟೇ ಸಾಫ್ಟ್ ಕ್ಲೋಸಿಂಗ್ ಎಲ್ಲ. ನಾವು ಎಷ್ಟೇ ದೂರಕ್ಕೆ ದಬ್ಬಿದ್ರು ಅವ್ನು ನಿಧಾನಕ್ಕೆ ಹೋಗಿ ಕ್ಲೋಸ್ ಆಗೋದು. ಇವೆಲ್ಲ ಸಿಸ್ಟಮ್ ಇರ್ತವೆ. ನಾವೇನು ಅಂದರೆ ಈಗ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ, ನಾವು ಪರಿಸರಕ್ಕೆ ಹೊಂದ್ಕೊಂಡು ಬದುಕೋದು ಯಾವ ಥರ ಅಂತ ಯೋಚನೆ ಮಾಡಿದ್ರೆ ಇವೆಲ್ಲ ಮಾಡಿಸ್ಕೋಬೋದು. ಎಷ್ಟು ಬಂತು ಖರ್ಚು? ನನಗೊಂದು 3 ಲಕ್ಷ ಬಂತು. ಓಕೆ. ಆದರೆ ಕೆಲವೊಂದು ಜಾಗದಲ್ಲಿ ಹಾಲಲ್ಲಿ ಒಂದು ಸ್ವಲ್ಪ 10% ಯೂಸ್ ಮಾಡಿದ್ದೀನಿ ವುಡ್ನ. ಯಾಕೆಂದರೆ ಇದು ಮಾಡಿಸ್ದೆ ಅದ್ರನ್ನ ಅಲ್ಯೂಮಿನಿಯಂ ಯಾಕೋ ವರ್ಕ್ ಆಗಲಿಲ್ಲ ಈ ಜಾಗಕ್ಕೆ. ಒಂದು ಸ್ವಲ್ಪ ಚೀಪಾಗಿ ಕಾಣಿಸ್ತು, ಹಂಗಾಗಿ ಇದೊಂದು ಚೂರು ಯೂಸ್ ಮಾಡಿದೆ ಇಲ್ಲಿ TV ಯೂನಿಟಿ ಮಾತ್ರ. ಸೂಪರ್. ಟಿವಿ ಯಾವಾಗ ಹಾಕ್ತೀರಾ? TV ಎಲ್ಲ ಇಟ್ಟಿದ್ದೀನಿ, ಇನ್ಸ್ಟಾಲ್ ಮಾಡೋಕೆ ಇಲ್ಲಿ ಯಾರು ಸಿಕ್ಕಿಲ್ಲ, ಇನ್ನೂ ಮಾಡಬೇಕು. ಯಾಕೆ ಇಷ್ಟು ದೂರ ಇದ್ರೆ? ತುಂಬ ದೂರ ಇದೆ ಬೆಂಗಳೂರಿಂದ. ಇಲ್ಲಿ ನಮಗೆ ಪೀಸ್ಫುಲ್ ಲೈಫ್ ಬೇಕು. ಆಮೇಲೆ ದೂರ ಅಂತ ಅಂದರೆ ಈ ಥರ ಫ್ಲ್ಯಾಟ್ಗಳು ನಮ್ಗೆ ಆ ಕಡೆ ಎಲ್ಲ ಆ ರೇಟಿಗೆ ಸಿಗ್ತಾ ಇರಲಿಲ್ಲ ಎಲ್ಲೂ. ಆಮೇಲೆ ಏರ್ಪೋರ್ಟಿಗೆ ಹತ್ರ ನಾವು ಟ್ರಾವೆಲ್ ಮಾಡ್ತೀವ, ಈ ಫ್ಲೈಟ್ಗಳಲ್ಲೇ ಸಿಕ್ಕಾಪಟ್ಟೆ ಓಡಾಡ್ತಾಯಿದ್ದೀವಿ. ಏರ್ಪೋರ್ಟ್ ಇಲ್ಲಿಂದ 13 ಕಿಲೋಮೀಟ್ರು. ಏನಂದ್ರೆ ಒಂದು 13 ನಿಮಿಷಕ್ಕೆ ಹೋಗ್ಬಿಡ್ತೀವಿ ಅಷ್ಟೇ. ಹಂಗಾಗಿ ನಮಗೇನು ಜಾಸ್ತಿ ಏನು ಸಿಟಿ ಒಳಗೂ ಸುತ್ತಾಡೋದು ಕಡಿಮೆನೇ. ನಾವು ಏನಾದರೂ ಕೆಲಸ ಇದ್ದರೆ ಅಷ್ಟೇ. ಪೀಸ್ಫುಲ್ ಆಗಿರೋಕೆ ಇದೊಂದು ಜಾಗ ಪರ್ಫೆಕ್ಟ್ ಅನಿಸಿದೆ. ಏನು ಅದೇಂತ ದೂರ ಅಂತಲೇ ಅನಿಸಿಲ್ಲ. ಯೂಟ್ಯೂಬೇ ನಮ್ಮದು, ಏನು ಮಾಡ್ತಾ ಇಲ್ಲ, ಯೂಟ್ಯೂಬೇ ಮಾಡ್ಕೊಳ್ತಿರೋದು ನಾವು. ಯೂಟ್ಯೂಬ್ ಬಿಟ್ಟರೆ ಸಿನಿಮಾ ಮಾಡ್ತಾಯಿದ್ದೀನಿ. 3 ಚಾನಲ್ ಇದೆ ಯೂಟ್ಯೂಬ್ದು. ಶಾರ್ಟ್ ಫಿಲ್ಮ್ ಚಾನಲ್ ಒಂದಿದೆ, ಅದು ಲಾಸ್ಟ್ ಇಯರೇ ಅಪ್ಲೋಡ್ ಮಾಡಿದ್ದು ವೀಡಿಯೋಸು. ಗ್ರಾಮ ಪಂಚಾಯತಿ ಮಾಡಿದ್ವಲ್ಲ ಅದೇ ಲಾಸ್ಟು. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಅಂದರೆ ಸಿನಿಮಾಗೆ ಬಿದ್ದುಬಿಟ್ನ, ಹಂಗಾಗಿ ಯೂಟ್ಯೂಬ್ನು ಸ್ವಲ್ಪ ಸೀರಿಯಸ್ ಆಗಿ ಮಾಡೋಕ್ಕಾಗಿಲ್ಲ. ಕಂಪ್ಲೀಟ್ 1 ವರ್ಷದಿಂದ ಸಿನಿಮಾನೇ ಮಾಡ್ತಾ ಇರೋದು. ನಾನು ದುಡ್ಡು ಸೆಲೆಕ್ಟ್ ಮಾಡೋ ಮುಂಚೆ ನೀನು ಯಾವ ಜಾಗದಲ್ಲಿ ಕೂತಿದ್ಯಾ ಅನ್ನೋದನ್ನ ಯೋಚನೆ ಮಾಡು. ನಮ್ಮ ಮನೆಯವ್ರದ್ದು ಒಂದು ಚಾನಲ್ ಇದೆ, ಪೂಜಾ ಕೆ ರಾಜ್ ಅಂತ. ಎಷ್ಟು ಸಬ್ಸ್ಕ್ರೈಬರ್? ಅವ್ರಿಗೆ 1,22,000 ಜನ ಇದ್ದಾರೆ. ಅವ್ರಿಗೂ ನಂದು 170 ಇದ್ದಾರೆ. ಅದು ಒಂದು 45,000 ಜನ ಇದ್ದಾರೆ. ಕೆಲವು 3 ಲಕ್ಷ. ಹಾಂ. ಫೇಸ್ಬುಕ್ಕಲ್ಲಿ ನನಗೆ 4.5 ಲಕ್ಷ ಜನ ಇದ್ದಾರೆ. 4,70,000 ಜನ ಇದ್ದಾರೆ ಅಲ್ಲಿ. ಎಲ್ಲ 1 ಮಿಲಿಯನ್ ಆಯ್ತು. ಅವ್ರದ್ದು 2 ಲಕ್ಷ ಇದ್ದಾರೆ ಫೇಸ್ಬುಕ್ಕಲ್ಲಿ. ಹಂಗಾಗಿ ಎಲ್ಲರೂ ಇಲ್ಲಿ ಫಾಲೋ ಮಾಡೋರು ಅಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ. ಒಂದು ಅವರೇಜ್ ರೇಷಿಯೋ ಅಂದರೆ ಹೇಳ್ಬೋದು. ನಮ್ಮ ಕುಟುಂಬದ ಎಲ್ಲ ಸೇರಿ ಒಂದು 7-8 ಲಕ್ಷ ಜನ ಫಾಲೋ ಮಾಡ್ತಾ ಇರೋದು. ಸೊ ಫುಲ್ ಟೈಮ್ ಯೂಟ್ಯೂಬನ? ಹೌದು, ಫುಲ್ ಟೈಮ್. ಏನು ಮಾಡ್ತೀರಾ? ಅದೇ ಹೆಂಗೆ ನೋಡೋರ ಕಣ್ಣಿಗೆ ಯೂಟ್ಯೂಬ್ ಮಾಡ್ಕೊಂಡು ಏನು ಹಿಂಗೆ ಬದುಕ್ತಾರೆ, ದುಡ್ಡು ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇವೆಲ್ಲನೂ ತಗೊಂಡ್ಬಿಟ್ಟಿದ್ದಾನೆ ಅಂತಿದ್ದೆ. ಆ್ಯಕ್ಚುಲಿ ಸಿಂಗಾಪುರಲ್ಲಿ ಕೆಲಸ ಮಾಡಿದಾಗ ಮಾಡ್ತಿದ್ದೆ. 8.5 ವರ್ಷ ನಾನು ಸಿಂಗಾಪುರಲ್ಲಿದ್ದೆ. ಅನಿಮೇಟರ್ ಆಗಿದ್ದೆ. ಅನಿಮೇಟರ್ ನಾನು ಆ್ಯಕ್ಚುಲಿ ಅಲ್ಲಿ ಡಿಸ್ನಿ ಚಾನಲ್ಗಳಿಗೆಲ್ಲ ನಾನು ಅನಿಮೇಷನ್ ಮಾಡ್ತಿದ್ದೆ. ನನಗೆ ಸಿನಿಮಾ ಕ್ರೇಜ್ ಜಾಸ್ತಿ ಇದೆ. ಅಂದರೆ ಚಿಕ್ಕಂದಿಂದಲೂ ಒಂದು ಸ್ವಲ್ಪ ಈ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ ನಾನು.
ಹಂಗಾಗಿ ಏನು ನನಗೆ ಸಿನಿಮಾ ಇವೆಲ್ಲ ಆಸಕ್ತಿ ಇದ್ದಿದ್ದರಿಂದ ಫ್ಯಾಮಿಲಿನೂ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ. ಹಂಗಾಗಿ ಅದು ಬಿಟ್ಟು ಬರಬೇಕಾಯ್ತು ಸಿಂಗಾಪುರಿಂದ. ಇಲ್ಲಿಂದ ಬಂದ ಮೇಲೆ ಇಲ್ಲೂ ಕೆಲಸ ಮಾಡಿದೆ. ಆಮೇಲೆ ಸಿನಿಮಾ ಬಂತು, ಮಾಡೋಣ ಅಂತ ಸುಮಾರು ದಿನಗಳ ಪ್ಲ್ಯಾನ್ ಅದು. ಹಂಗಾಗಿ ಕೆಲಸ ಬಿಡಲೇಬೇಕಾಯ್ತು, ಕೆಲಸ ಬಿಟ್ಟೆ. ಅದಾದಮೇಲೆ ಈಗ ಒಂದು 2 ವರ್ಷದಿಂದ ಯೂಟ್ಯೂಬಲ್ಲೇ ನಮ್ಮನೆಯವ್ರದ್ದು ನಮ್ಮದು ಇರೋದ್ರಿಂದ ಸರ್ವೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಕಂಟೆಂಟ್ ಯೂಟ್ಯೂಬ್ ಲೈಫ್ ಸ್ಟೈಲು ಅಂದರೆ ನಂದು ಟ್ರಾವೆಲ್ಲು, ನಮ್ಮ ಮನೆಯವ್ರ ಲೈಫ್ ಸ್ಟೈಲ್, ಡೈಲಿ ಲಾಕ್ಸು. ಡಾಕ್ಟರ್ ರಾಜ್ಕುಮಾರ್ ಅವರು ಖುದ್ದಾಗಿ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಇದು ನೋಡಿ ಎಲ್ಲ ಇದ್ರದ್ದು ಫುಲ್ ಅಲ್ಯೂಮಿನಿಯಂ ಹೇಳಿದ್ನಲ್ಲ, ಎಲ್ಲ ನಾವು ಬಂದಾಗ ಉಳಿಯೋದಕ್ಕೆ ಅಂತ ಒಂದಿಷ್ಟು ಥಿಂಗ್ಸ್ಗಳು ಇಟ್ಕೊಂಡಿದ್ದೀವಿ ಅಷ್ಟೇ. ಹಾಂ ಏನಿಲ್ಲ, ನೋಡೋಕೆ ತುಂಬ ಚಿಕ್ಕದು, ಆದರೆ ಏನು ಇರೋದಕ್ಕೆ ನಮಗೇನು ಪೀಸ್ಫುಲ್ಲಾಗಿ ಏನು ತೊಂದರೆ ಇಲ್ಲ. ಎಲ್ಲ ಮನೆ ಒಳಗೆ ಅಡುಗೆ ಮಾಡೋದು ಮಲಗೋದು ಅಷ್ಟು ಬಿಟ್ಟರೆ ಇನ್ನೆಲ್ಲ ಹೊರಗಡೆ ನಮ್ಮದು ಪೂರ್ತಿ. ಇದಕ್ಕೆಲ್ಲ ದುಡ್ಡು ಕೊಟ್ಟಿರೋದು ಆ್ಯಕ್ಚುಲಿ. ಈಗ ಹೊರಗಡೆ ಹೋಗೋಣ, ಅಲ್ಲಿ ತೋರಿಸ್ತೀನಿ, ಅಲ್ಲಿರೋದು ಆ್ಯಕ್ಚುಲಿ ದುಡ್ಡು. ಆ್ಯಕ್ಚುಲಿ ನೀವು ಒಂದು ಫ್ಲ್ಯಾಟ್ ತೊಗೊಂಡು 28 ಎಕರೆ ತೊಗೊಂಡಂಗೆ. ಹಾಂ ಹಂಗೆ ಅವ್ರ ಹತ್ರ ಒಂದು ಜಾಗದಲ್ಲಿ ಹೇಳೋರು, ನೀವು ಕಂಡುಬಿಟ್ಟು ನೋಡಿದ್ರೆ 900 ಎಕರೆ ನೀವು ಕಣ್ಣಿಗೆ ಕಾಣೋದೆಲ್ಲ ನಿಂದೆ, ಹಂಗೆ ಬದುಕಬೇಕು ಮನುಷ್ಯ ಅಂತ. ಕಣ್ಣು ಕಾಣೋದೆಲ್ಲ ನಮ್ಮದೇ ಅನ್ಕೊಂಡು ಬದುಕಬೇಕು. ಭೂಮಿ ಏನು ನೀವು ಆಕಾಶದಲ್ಲಿ ಆ ಫ್ಲೈಟಲ್ಲಿ ಹಾರಿದಾಗ ನಮ್ಮ ನಿಜವಾದ ನಮ್ಮ ಅಸ್ತಿತ್ವ ಗೊತ್ತಾಗುತ್ತೆ ಭೂಮಿ ಮೇಲೆ. ನಮ್ಮ ಸಾಯೋವರೆಗೂ ಒಂದು ಕಣ ಧೂಳು ಮೇಲೆ ಕಾಣೋದು, ಒಂದು ಧೂಳಿನ ಕಾಣದಷ್ಟು ಒಂದಿಷ್ಟು ಜಾಗಕ್ಕೋಸ್ಕರ ಬದುಕ್ತಾ ಇರ್ತೀವಿ ನಾವು. ಅದಕ್ಕೋಸ್ಕರ ಫೈಟ್ ಮಾಡ್ಕೊಂಡು ಅಣ್ಣ ತಮ್ಮದಿರ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಬದುಕ್ತಾ ಇರ್ತೀವಿ. ಆಕಾಶ ಹತ್ತಿ ಇಲ್ಲ ಬೆಟ್ಟದ ಮೇಲೆ ಕೂತಾಗ ಇಲ್ಲ ಆಕಾಶದಲ್ಲಿ ಫ್ಲೈಟಲ್ಲಿ ಹೋಗುವಾಗ ಗೊತ್ತಾಗುತ್ತೆ ನಾವು ಇದಿಷ್ಟಕ್ಕೋಸ್ಕರ ಇಡೀ ಜೀವನ ಹೊಡೆದಾಡಿದ್ವಾ, ಮತ್ತು ಬದುಕಲೇ ಇಲ್ವಲ್ಲ ನಾವು, ಹಂಗನ್ಸುತ್ತೆ ಜೀವನ. ಅದಕ್ಕೆ ಪ್ರತಿಯೊಬ್ಬರು ಬೆಟ್ಟ ಹತ್ತಬೇಕು ಅನ್ನೋದು. ಬೆಟ್ಟ ಹತ್ತಿದಾಗ ಮೇಲಿಂದ ನಮ್ಮ ಮನೆ, ನಾವು ಕಟ್ಟಿರೋ ಮನೆ ಎಷ್ಟು ಚಿಕ್ಕದು, ನಾನೇ ಚಿಕ್ಕವನು, ನಮ್ಮ ಆಲೋಚನೆಗಳು ಎಷ್ಟು ಚಿಕ್ಕದು, ಅಲ್ಲ ನಮ್ಮ ಮನೆನೇ ಎಷ್ಟು ಚಿಕ್ಕದು, ನಾನಿನ್ನೆಷ್ಟು ಚಿಕ್ಕವನು, ನನ್ನ ತಲೆ ಒಳಗಿರೋ ಆಲೋಚನೆ ಇನ್ನೆಷ್ಟು ಚಿಕ್ಕದು ಅನಿಸುತ್ತೆ. ಬನ್ನಿ. ಚಾಮರಾಜನಗರ ಅಂದರೆ ಈ ಕಾಡು ನಾಡು ಎರಡರ ಸಮ್ಮಿಲನದಲ್ಲಿ ಹೊಂದ್ಕೊಂಡು ಹೋಗ್ತಿರತಕ್ಕಂಥ ಒಂದು ಸುಂದರವಾದ ಪ್ರಪಂಚ. ಎಲ್ಲ ಪ್ರತಿಯೊಂದು. ನಮ್ಮ ಮನೆ ಪಕ್ಕನೇ ಇನ್ನೊಂದು ಲಿಫ್ಟ್ ಇದೆ, ಅಲ್ಲಿ ಸರ್ವಿಸ್ ಲಿಫ್ಟ್ ಅಂತ. ಸೀದಾ ಇಳಿದೋದ್ರೆ ಕಾರ್ ಪಾರ್ಕಿಂಗ್ ಬರುತ್ತೆ. ನಮಗೊಂದು ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ, ಬೈಕ್ ಇಡೋಕ್ಕೆ ಒಂದು 2 ಬೈಕು. ಸೊ ಒಂದು BHK, ಒಂದು ಕಾರ್ ಪಾರ್ಕು, 2 ಬೈಕು. ಒಳ್ಳೇದಲ್ಲ ಸರ್, ಆರಾಮಾಗಿ ರಿಲ್ಯಾಕ್ಸಾಗಿ. ನಾವು ಸೈಟ್ ಬೇಕು ಅಂತ ಅನ್ಕೊಂಡು ತಗೊಂಡೋಗಿ ಕಮ್ಯುನಿಕೇಶನ್ ಇದ್ರೆ ಜಾಗ ನಿಂತ್ಕೊಂಡು. ಹೌದು. ಇನ್ನೊಂದು ಈಗ ಏನು ಅಂದರೆ ಸೈಟ್ ತಗೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಫಸ್ಟ್ ಇನ್ವೆಸ್ಟ್ಮೆಂಟು ಸೈಟು ಏನಿದೆಯಲ್ಲ ಅದು ಬೆಸ್ಟ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡಿದ್ರೆ ನೀವು ಇವತ್ತು ಸೈಟ್ ತಗೊಂಡು 2 ವರ್ಷ ಮಾಡೋದು ಡಬಲ್ ಆಗ್ಬಿಡುತ್ತದೆ. ಅದು ರಿಯಲ್ ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾವು ಗೋಲ್ಡಿಗೆ ಹಾಕೋದು ಅಲ್ಲ, ಪ್ರಾಪರ್ಟಿ ಸೈಟ್ ಮೇಲೆ ಹಾಕಿದ್ರು ತುಂಬ ಒಳ್ಳೆಯದು. ಸೆಕೆಂಡು, ನಾವು ಜೀವನ ಬದುಕಕ್ಕೆ ಹೆಂಗೆ ಬೇಕು ಅನ್ನೋದು ಬೇಕಲ್ಲ, ಅದಕ್ಕೆ ಇದು ಬೆಸ್ಟ್ ಇನ್ವೆಸ್ಟ್ಮೆಂಟು. ಈ ಸೈಟ್ ತಗೊಂಡು ಅದರಲ್ಲಿ ಬದುಕ್ತೀವಿ ಅಂತ ಹೋದ್ರೆ ನೀವು ಕಟ್ಟಕ್ಕೆ ಹೋದರೆ ಏನು ಕಡಿಮೆ, ನಾನು ಹೇಳಿದ್ನಲ್ಲ ನಿಮಗೆ ಎಷ್ಟೆಲ್ಲ ರಿಸ್ಕ್ ಇದೆ. ಮಧುಮಲೈ ಟೈಗರ್ ರಿಸರ್ವ್ಗೆ ಎಂಟ್ರಿ ಆದು. ಈಗ ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಹೋಗ್ತೀವಿ. ಇಡೀ ಇಷ್ಟಕ್ಕೆಲ್ಲ ನಾವು ಓನರು. ನಾವು ಹೆಂಗೆ ಓನರು, ಇಲ್ಲಿರೋರು ಎಲ್ಲರೂ ಓನರು. ಲಿಮಿಟೆಡ್ ಕಂಪನಿ ಥರ. ಹೌದು, ಶೇರ್ ಹಾಕ್ದವರೆಲ್ಲ ಓನರೇ. ಓಕೆ. ಯಾವ ನಿಮ್ದು ಗೌಡ್ರೆ? ನಮ್ದು ಹಾಸನದ ಹತ್ರ ದುದ್ದ ಕೋಡಿಹಳ್ಳಿ. ದುದ್ದ ಫೇಮಸ್ಸು. ದುದ್ದ ಹೋಬಳಿ ಅಲ್ಲಿ ಕೋಡಹಳ್ಳಿ ಅಂತ ಒಂದು ಗ್ರಾಮ. ಅಲ್ಲಿಯವರು. ಏನು ಬ್ಯಾಕ್ಗ್ರೌಂಡ್ ನಿಮ್ಮ ಕೃಷಿನ? ಆ್ಯಕ್ಚುಲಿ ಬೇಸಿಕಲಿ ನಾವು ಕೃಷಿನೇ. ನಮ್ಮ ತಂದೆ KSRTC ಬಸ್ ಡ್ರೈವರು. ಈಗಿಲ್ಲ, 15 ವರ್ಷ ಆಯಿತು ಹೋಗಿ. KSRTC ಡ್ರೈವರು? ವಾವ್. ಬೆಂಗಳೂರು ಹಾಸನ? ಇಲ್ಲ, ಹಾಸನಲ್ಲೇ ಸುಮಾರು ಕಡೆ ಓಡಾಡಿದ್ದೀವಿ. ಏನು ಒಂದು ಜಾಗದಲ್ಲಿ ಏನೂ ಸೀಮಿತವಾಗಿರಲಿಲ್ಲ ನಾವು. ನಾನು ಕಂಡುಬಿಟ್ಟು ನನಗೆ ಪ್ರಪಂಚ ನೋಡಿದಾಗ ನಾವು ಹಾಸನದಲ್ಲಿದ್ವಿ. ಈಗ ನಮ್ಮ ಬ್ರದರು ಸಿಸ್ಟರ್ ಇವರೆಲ್ಲ ಇದ್ದಾಗ ಅವರು ಎಲ್ಲ ಬೆಂಗಳೂರಲ್ಲಿ ಹುಟ್ಟಿದ್ದು, ಇವೆಲ್ಲ ಇದ್ವಿ. ಆಮೇಲೆ ನಾನು ನೋಡಿದಾಗ ಹಾಸನಿಂದ ನನ್ನ ಜೀವನ ಸ್ಟಾರ್ಟ್ ಆಗಿರೋದು. ಓದಿದ್ದೆಲ್ಲ ಅಲ್ಲೇ ಹಳ್ಳೀಲಿ ಪುಮ್ಗಾಮೆ ಅಂತ ನಮ್ಮೂರ ಪಕ್ಕ. ಅಲ್ಲಿ ಹೈಸ್ಕೂಲ್ ಶಿಕ್ಷಣ ಅಲ್ಲಿ ಮುಗೀತು ನಂದು. ಹಾಸನ ಸಿಟಿಲಿ ಒಂದು ಸ್ವಲ್ಪ ದಿನ ಇದ್ವಿ. ಅಲ್ಲೆಲ್ಲ ಈ ಒಂದು LKG ಇಂದ ಒಂದು 6ನೇ ಕ್ಲಾಸ್ವರೆಗೂ ಅಲ್ಲಿ ನಡೆದಿತ್ತು ಎಜುಕೇಷನು. 7ನೇ ಕ್ಲಾಸಿಂದ ಹಳ್ಳೀಲಿ ನಡೀತು. ಆ ಏಜ್ ಇದೆಯಲ್ಲ, ಆ ಏಜಲ್ಲಿ ಒಂದು ಏನು ಕಲಿತೀವಿ ಅದು ಸಾಯೋವರೆಗೂ ಉಳಿದ್ಬಿಡುತ್ತೆ. 6ರಿಂದ 7ನೇ ಕ್ಲಾಸಿಂದ ನಾವು ಹೈಸ್ಕೂಲ್ವರೆಗೂ ಯಾವ ಜಾಗದಲ್ಲಿ ಇರ್ತೀವಿ, ಅದೇ ಒಂದು ಲ್ಯಾಂಗ್ವೇಜ್ ಆಗಲಿ, ಆ ಜಾಗದ್ದು ವಾತಾವರಣದಲ್ಲಿ ನಾವು ಹೆಂಗೆ ಬದುಕ್ತೀವಿ ಅದು ಸಾಯೋವರೆಗೂ ಉಳಿದ್ಬಿಡುತ್ತೆ. ಹಂಗಾಗಿ ನನ್ನ ಸೊಗಡು ಹಳ್ಳಿಯಾಗಿ ಉಳಿದ್ಬಿಡುತ್ತೆ ಅಲ್ಲೇ. ಅದು ನಾನು ಮಾತಾಡೋಗೆಲ್ಲ ಒಂದು ಹಳ್ಳಿ ಸೊಗಡು ಬರುತ್ತೆ ಅಂತ ಹೇಳ್ತಾರೆ ಎಲ್ಲರೂ. ಬರುತ್ತೆ. ಅಲ್ಲಿಂದನೇ ಬಂದುಬಿಡುತ್ತೆ ನಂದು. ಹಂಗೆ ನಂದು ಅದು ಏನೇ ಮಾಡಿದ್ರು ನನ್ನ ಬ್ಲಡ್ಡಿಂದ ಹೋಗೋದೇ ಇಲ್ಲ, ಅದು ಫಿಕ್ಸ್ ಅದು. ನಾನು ಸಿಂಗಾಪುರಲ್ಲಿದ್ದಾಗೆಲ್ಲ ವೀಡಿಯೋಸ್ ಮಾಡ್ತಿದ್ದೆ ಅಲ್ಲಿ. ಅಲ್ಲೂ ಅಷ್ಟೇ, ನನಗೆ ಗೊತ್ತಾಗಲ್ಲ ಸೊಗಡಿದೆ ಅಂತ. ನೋಡೋರೆಲ್ಲ ಹೇಳ್ತಾರೆ ಇದರಲ್ಲಿ ಒಂದು ಹಳ್ಳಿ ಸೊಗಡಿದೆ, ತುಂಬ ಚೆನ್ನಾಗಿದೆ ಹಾಗೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ಆ ಸೊಗಡು ಹಂಗೆ ಒಳಗಡೆ ಉಳಿದುಬಿಟ್ಟಿದೆ. ಹೈಸ್ಕೂಲ್ ಆದಮೇಲೆ ನಾನು ಚಿತ್ರಕಲೆ ಶಿಕ್ಷಣ ಮಾಡಿದೆ. ಡ್ರಾಯಿಂಗ್ ಟೀಚರ್ ಕೋರ್ಸು ಹಾಸನಲ್ಲೇ ನಿರ್ಮಲಾ ಚಿತ್ರಕಲಾ ಶಾಲೆ ಅಂತ ಒಂದು ಸ್ಕೂಲ್ ಇದೆ. ನನಗೆ ಆ್ಯಕ್ಚುಲಿ ಎಜುಕೇಷನಲ್ಲಿ ಅಷ್ಟು ಇರಲಿಲ್ಲ. ಯಾವೆಲ್ಲ ಇಲ್ಲಿ ನಾನು ಜಸ್ಟ್ ನಮ್ಮ ತಂದೆ ಹೇಳ್ತಾಯಿದ್ರು ನೀವು ಡಿಪ್ಲೊಮಾ ಮಾಡೋ ಹಂಗೆ ಹಿಂಗೆ ಅಂತ. ಆಗ್ತಾನೆ ನನಗೇನು ಒಂದು ಚೂರು ಆಸಕ್ತಿ ಇರಲಿಲ್ಲ ಎಜುಕೇಷನಲ್ಲಿ. ನಾನು ಸ್ಕೂಲಲ್ಲಿದ್ದಾಗಲೇ ನಾನು ನೋಟ್ಸ್ ಬರೆದಿರಲಿಲ್ಲ, ಇಡೀ ವರ್ಷ ಎಲ್ಲ ನೋಟ್ಸ್ ಬರೆದಿರಲಿಲ್ಲ. ಹಂಗಾಗಿ ನನಗಿದ್ದು ಚಿತ್ರಕಲೆಯಲ್ಲಿ ಆಸಕ್ತಿ. ಹಂಗಾಗಿ ನಾನು ಚಿತ್ರಕಲೆಗೆ ಬಂದುಬಿಟ್ಟೆ. ಚಿತ್ರಕಲೆ ಶಿಕ್ಷಣ ಮಾಡಿದೆ, 5 ವರ್ಷ ಎಜುಕೇಷನ್ ಮಾಡಿದೆ.
ನಮ್ಮದು ಸರ್ಕಾರದಲ್ಲಿ ಆ ಪ್ಲ್ಯಾನ್ಗಳು ಸರಿ ಇಲ್ಲ ಚಿತ್ರಕಲೆ ಒಂದು ಇದಕ್ಕೆ. ಹಂಗಾಗಿ ಅದರಲ್ಲಿ ಯಾವ ಕೆರಿಯರ್ ಇರಲಿಲ್ಲ. 5 ವರ್ಷ ಆದಮೇಲೆ ಕೋರ್ಸ್ನೇ ಡೆಮಾಲಿಷ್ ಮಾಡಾಕಿದ್ರು. ಈಗ ವ್ಯಾಲಿಡೇ ಇಲ್ಲ ಅದು. ಈಗ ನಮ್ಮ ಕೆರಿಯರೇ ಕಂಪ್ಲೀಟಾಗಿ ಹೊರ್ಟೋಯ್ತು, ನಮ್ಮ ಜೀವನನೇ ಹೊರ್ಟೋಯ್ತು. ಅವಾಗ ನಾನು ಏನು ಮಾಡಿದೆ, ಚಿತ್ರಕಲೆನ ಯೂಸ್ ಮಾಡ್ಕೊಂಡು ಅನಿಮೇಷನ್ ಕೋರ್ಸ್ನ ಸ್ಟಡಿ ಮಾಡಿದೆ ಬೆಂಗಳೂರಿಗೆ ಬಂದು. ಅಲ್ಲಿಂದ ಚೆನ್ನೈಗೆ ಹೋಗಿ ಒಂದು 6 ತಿಂಗಳು ಕೆಲಸ ಮಾಡಿದೆ. ಆಮೇಲೆ ಕೇರಳಗೆ ಹೋಗಿ 1 ವರ್ಷ ಫ್ಯಾಕಲ್ಟಿಯಾಗಿ ಕೆಲಸ ಮಾಡಿದೆ. ಅಲ್ಲಿಂದ ಸಿಂಗಾಪುರಲ್ಲಿ ಜಾಬ್ ಸಿಕ್ತು ನನ್ನ ವರ್ಕ್ ನೋಡಿ ಇದಕ್ಕೆ. ಆಮೇಲೆ ಅಲ್ಲೊಂದು 8 ವರ್ಷ ಕೆಲಸ ಮಾಡಿದೆ ಅನಿಮೇಟ್ರಾಗಿ. ಅಂದರೆ ಈ ವಾಲ್ಟ್ ಡಿಸ್ನಿ ಅವ್ರದ್ದೆಲ್ಲ ಬರುತ್ತಲ್ಲ, ಅದೇ ಅದಕ್ಕೆ ನಾನು ಮಾಡಿರೋದು. ಟಾಮ್ ಅಂಡ್ ಜೆರ್ರಿ ಇತ್ಯಾದಿ. ಹೌದು ಅದಕ್ಕೆಲ್ಲ 3D ಅನಿಮೇಟ್ರಾಗಿ ಕೆಲಸ ಮಾಡಿದೆ. ವಾವ್. ಆಮೇಲೆ VFX ಆರ್ಟಿಸ್ಟ್ ಆಗಿ ಅದರೊಳಗೆ ಎಲ್ಲ ಫಿಲ್ಮ್ ಮೇಕಿಂಗ್ ಎಲ್ಲ ಕಲ್ತ್ಕೊಂಡೆ ಚೆನ್ನಾಗಿ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾರಲ್ಲ, ರೋಟ ಅವೆಲ್ಲ ಪಾರ್ಟ್ ಆಫ್ VFX ಅಷ್ಟೇ. ಅದು ತುಂಬ ಇದೆ. VFX ಅಲ್ಲೇ ದೊಡ್ಡ ಸಮುದ್ರ ಅದು. ಈ ಅನಿಮೇಷನಲ್ಲೇ ದೊಡ್ಡ ಸಮುದ್ರ ಇದೆ ಆ ಥರ. ಈಗ ನಾವೇನೋ MBBS ಮಾಡಿದವನು ಹೆಂಗೆ ಮಾಡಿದವ್ರಿಗೆ ಇದನ್ನ ಕಣ್ಣಿನ ಡಾಕ್ಟ್ರು, ಇದ್ರ ಡಾಕ್ಟ್ರು ಹೆಂಗೆ ಎಲ್ಲ ಒಂದೊಂದಕ್ಕೂ ಒಂದೊಂದು ಡಾಕ್ಟ್ರ್ ಇರ್ತಾರೋ. ಅನಿಮೇಷನ್ ಅಂತ ಮಾಡಿದ್ರೆ ಮಾಡಲಿಂಗ್ ಅಂತ ಒಬ್ಬರು, ಟೆಕ್ಸ್ಚರಿಂಗ್ ಅಂತ ಒಬ್ಬರು, ರಿಗ್ಗಿಂಗ್ ಅಂತ ಒಬ್ಬರು, ಮತ್ತು ಎಫೆಕ್ಟ್ಸ್ಗೆ ಅಂತಲೇ ಒಬ್ಬರು, ರೆಂಡರ್ ತೆಗಿಯೋಕ್ಕೆ ಒಬ್ಬರು, ಲೈಟಿಂಗಿಗೆ ಒಬ್ಬರು, ಆಮೇಲೆ ಕಾಂಪೋಸ್ ಮಾಡೋಕ್ಕೆ VFX ಪಾರ್ಟಿಗೆ ಬರುತ್ತದು. ನೀವು ಹೇಳಿದ ರೋಟೋಸ್ಕೋಪಿ ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ. ಅದು ಲೈವ್ ಆ್ಯಕ್ಷನ್ಗೆ. ನಾನು ಮಾಡಿರೋದು 3D ಅನಿಮೇಷನ್. ನೀವು ಹೇಳ್ತಿರೋದು ಲೈವ್ ಆ್ಯಕ್ಷನ್ಗೆ. ಆ ಲೈವ್ ಆ್ಯಕ್ಷನಲ್ಲಿ ಈಗ ನಾನು ಈ ಜಾಗದಲ್ಲಿ ತೆಗೆದುಬಿಟ್ಟಿದ್ದೀನಿ. ಗ್ರೀನ್ ಸ್ಕ್ರೀನು ಹಾಕಿಲ್ಲ, ಹಂಗೆ ಶೂಟ್ ಮಾಡಿಬಿಟ್ಟಿದ್ದೀನಿ. ನನಗೆ ಈ ಬ್ಯಾಕ್ಗ್ರೌಂಡ್ ಬೇಡ, ನಾನು ಯಾವುದೋ ಫಾರಿನಲ್ಲಿ ನಿಂತರಂಗೆ ಮಾಡಬೇಕು. ಫೂಟೇಜ್ ಆಲ್ರೆಡಿ ಶೂಟ್ ಆಗಿಬಿಟ್ಟಿದೆ, ಮತ್ತೋಗಿ ರೀಶೂಟ್ ಮಾಡೋಕ್ಕಾಗಲ್ಲ. ಆವಾಗ ರೋಟೋಸ್ಕೋಪಿ ಮಾಡಿ ನನ್ನನ್ನು ಸಪ್ರೇಟ್ ಮಾಡಿ ಬ್ಯಾಕ್ಗ್ರೌಂಡಿಂದ ಅದಕ್ಕೆ ಆ ಸಿಟಿನ 3Dలో ಕ್ರಿಯೇಟ್ ಮಾಡಿ, ಇಲ್ಲಾಂದರೆ ಮ್ಯಾಟ್ ಪೇಂಟಿಂಗ್ ಮಾಡಿ ಹಾಕೋದು. ಅದು ರೋಟೋಸ್ಕೋಪಿ. VFX ಒಂದು ಸಮುದ್ರ ಇದೆ, ಅದೇ ಒಂದು ದೊಡ್ಡ ಸಮುದ್ರ. 8 ವರ್ಷ ಅಲ್ಲಿ ಮಾಡ್ತಾ ಇದ್ದೆ. ಅದನ್ನು ನಾನು ಮಾಡಿದ್ದು 3D ಅನಿಮೇಟ್ರಾಗಿ. ಅದ್ರ ಜೊತೆನೇ ನಾನು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ. ಎಡಿಟಿಂಗ್ ಆಗಿರಲಿ ಮತ್ತು VFX ಪ್ರತಿಯೊಂದನ್ನು ನಾನು ಅದ್ರ ಜೊತೆ ನನ್ನ ಹಾಬಿಗೆ ಶಾರ್ಟ್ ಫಿಲ್ಮ್ಸ್ ಮಾಡಿದೆ ಸುಮಾರು. ಅವನ್ನೆಲ್ಲ ಮಾಡಿ ಈಗ ರೀಸೆಂಟಾಗಿ ಹೋದ ವರ್ಷ ಗ್ರಾಮ ಪಂಚಾಯತಿ ಮತ್ತು ಟೆಲಿಫೋನ್ ಗೆಳತಿ ಅಂತೆಲ್ಲ ನಮ್ಮ ಸತೀಶ್ ಹಿರೇಗೌಡ ಫಿಲ್ಮ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಮಾಡಿ 1-2 ವರ್ಷದಿಂದ ಸಕ್ರಿಯವಾಗಿ ಒಂದು ಕನಸು ಕಟ್ಕೊಂಡು ಒಂದು 3 ವರ್ಷ ಕತೆ ಕೂತು ಬರೆದಂಥ ಕತೆನ ಈಗ ಸಿನಿಮಾ ಮಾಡಿದ್ದೀವಿ. ಆಲ್ಮೋಸ್ಟು ಪ್ರೀ ಪ್ರೊಡಕ್ಷನ್ ಎಲ್ಲ ಆಗಿದೆ, ಡಬ್ಬಿಂಗ್ ಎಲ್ಲ ಮುಗಿದಿದೆ. ಈಗೆಲ್ಲ SFX ಅದು ಇದೆಲ್ಲ ನಡೀತಾ ಇದೆ. ಏನು ಫಿಲ್ಮು? ಅದೇ ಹೇಳಿದ್ನಲ್ಲ, ನಾಳೆ ಇಲ್ಲಿದೆ. ಒಂದು ಥೀಮ್ ಇಟ್ಕೊಂಡು ನಮ್ಮ ನಾಳೆನೇ ಇಲ್ಲದೇ ಇರೋವಂಥ ದಿನ. ನಾಳೆನೇ ಇಲ್ಲದೆ ಇದ್ರೆ ಏನಾಗುತ್ತೆ? ನಾಳೆನೇ ಅನ್ನೋ ದಿನನೇ ಇಲ್ಲ ಅಂದರೆ ನಾವು ಬದುಕೋದು ಪ್ರತಿದಿನ ನಾಳೆಗೋಸ್ಕರನೇ. ಇವತ್ತು ನಾನು ಏನೇ ಕೆಲಸ ಮಾಡಿದ್ರು ನಾಳೆ ನನಗಿದು ಬೇಕು, ಇಲ್ಲ ನಾಳೆ ನಾನು ಮನೆ ಕಟ್ಟಬೇಕು, ಇಲ್ಲ ಏನೋ ಒಂದು ಮಾಡಬೇಕು ನಮ್ಮ ಜೀವನಕ್ಕೋಸ್ಕರ ಅಂತಲೇ ಮಾಡೋದು ಇವತ್ತಿನ ಕೆಲಸ. ನಾಳೆನೇ ಇಲ್ಲ ಅಂದರೆ ಕೆಲಸ ಮಾಡೋಂಗಿಲ್ಲ. ನಾಳೆ ಹೊಟ್ಟೆಗೆ ಊಟ ಇದು ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಮನೆ ಬಾಡಿಗೆ ಕಟ್ಟಬೇಕು ಅನ್ನೋ ಚಿಂತೆ ಇಲ್ಲ. ನಾಳೆನೇ ಇಲ್ಲ ಅಂದಮೇಲೆ ಹೆಂಗೆ ಬದುಕ್ಬೋದು ನಾವು? ಈಸಿಯಾಗಿ ಖುಷಿಯಾಗಿ ಬದುಕ್ಬೋದಲ್ಲ. ಪ್ರತಿದಿನ ನಾವು ಯಾಕೆ ಹಂಗೆ ಬದುಕಲ್ಲ ಪ್ರತಿಯೊಬ್ಬರು ಅನ್ನೋದಕ್ಕೊಂದು ಕಾನ್ಸೆಪ್ಟ್ ಅದು. ಅದನ್ನು ನಮ್ಮ ಪ್ರಾಂತ್ಯದೊಂದು ಕಥೆನ ಇಟ್ಕೊಂಡು, ಈ ಕರ್ನಾಟಕದ್ದೇ ಒಂದು ಪ್ರಾಂತ್ಯದ್ದು ಒಂದು ಕನ್ನಡ ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀವಿ. ಶೂಟರ್ ಆಗಿದೆ, ಎಲ್ಲ ಆಗಿ ಫುಲ್ ರೆಡಿ ಆಗೋಗಿದೆ. ಯಾವ ರಿಲೀಸು ನವಂಬರ್ ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಕೆಲಸ ಹಿಡಿತಿದೆ. VFX ಎಲ್ಲ ಸಖತ್ತಿದೆ ಒಂಚೂರು. ಇಲ್ಲ ಫುಲ್ ಅಷ್ಟೊಂದೆಲ್ಲ ಇಲ್ಲ. ನಮ್ಮ ಬಜೆಟ್ಗೆ ಒಂದು ಸ್ವಲ್ಪ ಇದೆ, ಆ ಕೆಲಸ ನಡೀತಾ ಇದೆ. KGF ಥರ ಆ ರೇಂಜಿಗೆಲ್ಲ ಮಾಡೋದಕ್ಕೆ ನಮಗೆ ದೊಡ್ಡ ಇನ್ವೆಸ್ಟ್. ನಾವು ಒಂದು ಸ್ವಲ್ಪ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಬೇಕು. ನಮ್ಗೆ ಏನು ಕಲ್ತಿದ್ದೀವಿ ಅದನ್ನೆಲ್ಲ ಇದರಲ್ಲಿ ಅಪ್ಲೈ ಮಾಡೋಕೆ ಆಗ್ತಾಯಿಲ್ಲ ನನಗೆ. ಯಾಕೆಂದರೆ ಬಜೆಟ್ ಹಂಗೆ ಬೇಕು. ಫಸ್ಟು ಯಾವುದಾದ್ರೂ ಒಬ್ಬ ಒಂದು ಡೈರೆಕ್ಟ್ರನ್ನ ಪ್ರೂವ್ ಮಾಡಬೇಕು ಅಂತ ಅಂದರೆ ಮೊದಲನೇ ಸಿನಿಮಾದಲ್ಲಿ ಏನಾದರೂ ಒಂದು ಮಾಡಿ ತೋರಿಸ್ಬೇಕು. ಅದನ್ನು ಮಾಡಿ ತೋರಿಸೋ ಅಂತ ಒಂದು ಪ್ರಯತ್ನ ಈ ಸಿನಿಮಾದಲ್ಲಿ. ಆದರೆ ಕತೆಗೆ ಯಾವುದು ಕಾಂಪ್ರಮೈಸ್ ಆಗಿಲ್ಲ. ಬಟ್ ಸಿನಿಮಾಗೆ ಒಂದು ಬಜೆಟಲ್ಲಿ ಒಂದು ಓವರಾಲ್ ಒಂದು ಬಜೆಟಲ್ಲಿ ಎಷ್ಟು ತೆಗಿಬೋದು ಅಷ್ಟು ಮಾಡ್ಕೊಂಡಿದ್ದೀವಿ ಅಷ್ಟೇ. ನಾವೇ ಒಂದು ಸ್ವಲ್ಪ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಡಿಲೇ ಆಗ್ತಿರೋದು. ಒಂದು ಸ್ವಲ್ಪ ದುಡಿಯೋಣ ಹಾಕೋಣ. ನಾನು ಒಂದು ಸ್ವಲ್ಪ ಆಮೆಗುಂಡಿ ರೆಸಾರ್ಟ್ ಅವರು ಒಂದು ಸ್ವಲ್ಪ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಆಮೇಲೆ ಸುತ್ತಮುತ್ತ ನಮ್ಮ ಫ್ರೆಂಡ್ ಸರ್ಕಲ್ಲು ನಾವು ಎಲ್ಲ ಸೇರಿ ಒಂದು ಸ್ವಲ್ಪ ಹಾಕಿ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಎಲ್ಲ ನಿಮ್ಮ ಹೆಸರು. ನಾಳೆ ಎಲ್ಲಿದೆ? ನೋಡೋಣ. ಚೈನಾದವ್ರಿಗೆ ಇಲ್ಲಿ ತಿನ್ನಲ್ವ ಯಾರು ಇದನ್ನ? ಆಪಲ್ ಬೆಳೆ ಜಾಗದಲ್ಲಿ ಆಪಲಿಗೆ ಬೆಲೆ ಇರಲ್ಲ. ಹಂಗೆ ಮೀನು ಸಿಗೋ ಜಾಗದಲ್ಲಿ ಮೀನಿಗೆ ಬೆಲೆ ಇಲ್ಲ. ಈ ಯೂಟ್ಯೂಬ್ ಕಡೆ ಹೋಗ್ಬಂದ್ರಿ? ಯೂಟ್ಯೂಬ್ ಅದೊಂದು ಹಾಬಿ. ಇದು ಹೆಂಗಾಯ್ತು ಅಂದರೆ, ನಾನು ಸಿಂಗಾಪುರಲ್ಲಿ ಸ್ಟಾರ್ ಮೇಕರ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಗೊತ್ತಲ್ವ ನಿಮಗೆ? ಸ್ಟಾರ್ ಮೇಕರ್ ಅಂತ ಒಂದು ಕರೋಕೆ ಸಾಂಗ್ಸ್ ಬರುತ್ತೆ. ಅದರಲ್ಲಿ ಕನ್ನಡ ಎಲ್ಲ ಭಾಷೆಗಳದ್ದು ಸಾಂಗ್ಸ್ ಇರುತ್ತೆ. ನನಗೆ ಬರೀ ಮ್ಯೂಸಿಕ್ ಬರ್ತಾ ಇರುತ್ತೆ. ನಾವು ಮೈಕ್ ಹಾಕೊಂಡು ಇಯರ್ಫೋನ್ ಹಾಕೊಂಡು ಹಾಡು ಹೇಳೋದು. ಸಿಂಗಾಪುರಲ್ಲಿ ನನಗೆ ಲೋನಲ್ಲಿ ಒಬ್ಬನೇ ಇದ್ದೆ ಆಗ ನನಗೆ ಹಾಡು ಹೇಳೋದು ಹುಚ್ಚು. ಆ್ಯಕ್ಚುಲಿ ಆರ್ಕೆಸ್ಟ್ರಾದಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದ್ದೆ. ಸ್ಟೇಜಲ್ಲಿ ಅಷ್ಟೇಂದು ಅವಕಾಶ ಸಿಗಲಿಲ್ಲ ನನಗೆ ಹಾಡು ಹೇಳೋಕ್ಕೆ. ಹಂಗಾಗಿ ಅದೊಂದು ಹುಚ್ಚಿತ್ತು. ನಾನಲ್ಲ ಆ ಅಪ್ಲಿಕೇಶನ್ ಹಾಡು ಹೇಳ್ತಾ ಇದ್ದೆ. ಬಟ್ ಹಾಡು ಹೇಳುವಾಗ ಆ ಪ್ರಾಂತ್ಯದ ಮಾತ್ರ ಜನಗಳು ಬರ್ತಾರೆ. ಅಲ್ಲೆಲ್ಲ ವೆರಿ ನೈಸ್ ಹಂಗೆ ಹಿಂಗೆ ಅಂತ ಹೇಳೋ ಗಂಧಗಾಳಿ ಏನು ಗೊತ್ತಾಗ್ತಿರ್ಲಿಲ್ಲ ಕನ್ನಡ ಸಾಂಗ್ದು. ಆದರೂ ಏನೇನೋ ವೆರಿ ನೈಸ್ ಹಂಗೆ ಹಿಂಗೆ ಅನ್ನೋರು ಪಾಪ ಬೇರೆ ದೇಶದವರು. ನನಗೆ ಕನ್ನಡದವ್ರು ಯಾರಾದರೂ ಒಬ್ಬರು ಬಂದು ಕಮೆಂಟ್ ಹಾಕಿದ್ರು ಏನೋ ಸ್ವರ್ಗ ಅನ್ನೋ ಥರ ಫೀಲ್ ಆಗೋದು. ನಾನು ಅಲ್ಲಿ ಕೊನೆಗೆ ಯಾರು ಕನ್ನಡದವರೇ ಬರ್ತಾ ಇಲ್ವಲ್ಲ ಒಬ್ಬರು ಇದನ್ನು ಕೇಳೋದಕ್ಕೆ ಹಂಗೆ ಹಿಂಗೆ ಅಂತ ನಾನು ಏನು ಮಾಡಿದೆ. ಆಗೆಲ್ಲ ಫೇಸ್ಬುಕ್ ಲೈವ್ ಎಲ್ಲ ಚೆನ್ನಾಗಿ ಹೋಗ್ತಾಯಿತ್ತು. ನೋಡೋಣ ಅಂದ್ಬಿಟ್ಟು ಸಿಂಗಾಪುರಿಂದ ಆಫೀಸ್ಗೆ ಹೋಗೋ ದಾರಿಲಿ ಹೊರಗಡೆ ಬಂದು
ಸುಮ್ಮನೆ ಲೈವ್ ಆನ್ ಮಾಡಿ ಜನ ಏನಾದ್ರು ಬರ್ತಾರ ನೋಡೋಣ ಅಂದ್ಬಿಟ್ಟು ಲೈವ್ ಆನ್ ಮಾಡಿ ಅಲ್ಲಿ ಚರಂಡಿಗಳನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ರಸ್ತೆ ನೋಡಿ, ರಸ್ತೆ ಸಿಸ್ಟಮ್ ಹೆಂಗಿದೆ, ತುಂಬ ಅದ್ಭುತವಾಗಿದೆ. ಚರಂಡಿ ನೋಡಿ, ರಸ್ತೆ ಪಕ್ಕದಲ್ಲೇ ಚರಂಡಿ ಇದೆ, ಆ ಚರಂಡಿಲಿ ನೀರು ಹಿಂಗೆ ಹೋಗುತ್ತೆ, ಅದ್ರ ಮೇಲೆ ಫುಟ್ಪಾತ್ ನಡೆಯೋದಕ್ಕೆ ವ್ಯವಸ್ಥೆ. ಅದ್ರ ಪಕ್ಕದಲ್ಲಿ ಹುಲ್ಲಿನ ವ್ಯವಸ್ಥೆ ಮಾಡಿದ್ದಾರೆ ಲಾನ್ನ, ಅದರೊಳಗೆ ಎಲ್ಲ ಕಂಬದ ವೈರ್ ಸಿಸ್ಟಮು, ಕಂಬಗಳಿಗೆ ಎಲ್ಲೋ ಆಕಾಶದಲ್ಲಿ ವೈರ್ ಕಾಣ್ತಾವ ಇಲ್ಲ, ರೋಡ್ ಎಷ್ಟಾಗಲವಾಗಿದೆ ನೋಡಿ, ಹಾಗೆ ಹೀಗೆ ಅಂತ ಎಲ್ಲ ವೀಡಿಯೋ ಮಾಡಿಬಿಟ್ಟೆ. 5 ನಿಮಿಷದಲ್ಲಿ 6 ಲಕ್ಷ ವ್ಯೂಸ್ ಹೋಗಿತ್ತು. ಶೇರು ಫೋನ್ ಟಪ 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 ಅಂತ ಹೊಡ್ಕೊತಾ ಇದೆ. ಸಿಂಗಾಪುರದ ಮೋರಿಗಳು ಚರಂಡಿ ವಿಡಿಯೋಯಿಂದ ನನಗೆ ಇದಕ್ಕೆ ಬಂದೆ ನಾನು, ಯೂಟ್ಯೂಬರ್ ಆಗ್ಬಿಟ್ಟೆ. ಯೂಟ್ಯೂಬರ್ ಆಗಿರಲಿಲ್ಲ, ಫೇಸ್ಬುಕ್ಕು. ಅದಕ್ಕೆ ನನ್ನ ಫೇಸ್ಬುಕ್ ಇವತ್ತು 4.5 ಲಕ್ಷ ಜನ ಫಾಲೋ ಮಾಡ್ತಿರೋದು, 4,70,000 ಜನ ಇದ್ದಾರೆ. ಯಾಕೆಂದರೆ ನಾನು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ 2019ರಲ್ಲಿ. ಇಲ್ಲಿ ಬಂದಮೇಲೆ ಯಾವ ಇಯರ್ ಇದು ಫೇಸ್ಬುಕ್ ಚರಂಡಿ ತೋರಿಸಿದ್ದು? 2018. ಓಕೆ. ಹಾಂ, ಅಲ್ಲಿಂದ ನಾನು ಸಿಂಗಾಪುರ್ನೆಲ್ಲ ಬಸ್ ಸ್ಟ್ಯಾಂಡ್ಗಳು, ಆಸ್ಪತ್ರೆಗಳು, ಪ್ರತಿಯೊಂದು ಜಾಗನೂ ಎಕ್ಸ್ಪ್ಲೋರ್ ಮಾಡ್ತಾ ತೋರಿಸ್ತಾ ಹೊರಟೆ ಎಲ್ಲರಿಗೂ. ನೀರು ಮಳೆ ಬಂದರೆ ಅರ್ಧೋಗಕ್ಕೆ ಇಲ್ಲಿ ವ್ಯವಸ್ಥೆ ಎಲ್ಲರ ರೋಡಲ್ಲಿ ನಿಂತಿದೆಯಾ, ಮಳೆ ಬರ್ತಾ ಇದೆ ಇನ್ನು ನೋಡಿ. ಮನೆ ಹತ್ರ ಹೋಗೋಕ್ಕೆ ಸಣ್ಣ ಪುಟ್ಟ ಕಾಲುವೆಗಳು ಹೆಂಗಿದೆ, ನೀರು ಹೆಂಗೆ ಹೋಗ್ತಾ ಇದೆ. ಅದು ಕೆಲಸದ ಜೊತೆಗೆ ನನಗೆ ಲೋನ್ಲಿನೆಸ್ ಇತ್ತ. ನನಗೆ ಜನಗಳ ಕಮೆಂಟ್ ನೋಡೋಕೆ ತುಂಬ ಆಸಕ್ತಿ, ಖುಷಿ ಆಗ್ತಿತ್ತು. ಅವರೆಲ್ಲರೂ ಕನ್ನಡಿಗರು ವಾ ಸೂಪರ್ ಅನ್ನೋಂಥ ಅವ್ರ ಕಮೆಂಟ್ಗಳು ನನ್ನನ್ನು ತಗೊಂಡು ಹೋಗ್ತಾನೆ ಇತ್ತು ದಿನಕ್ಕೆ ಕ್ರೇಜಿಯಾಗಿ. ಹೋಗ್ತಾ ಆಮೇಲೆ ಕೊನೆಗೆ ಫ್ಯಾಮಿಲಿ ಬರೋದು ಕಷ್ಟ ಆಯಿತು. ನನಗೂ ಇಲ್ಲಿ ಬರಬೇಕು ಅಂತ ತುಂಬ. ಅಲ್ಲಿಗೆ ಹೋದ್ಮೇಲೆ ಅಪ್ಪಡ ಕನ್ನಡ ಪ್ರೇಮ ನಮಗೆ ಇನ್ನೊಂದು ದೇಶಕ್ಕೆ ಹೋದಾಗಲೇ ಬರೋದು. ಇಲ್ಲಿದ್ದಾಗ ಯಾರಿಗೂ ಪ್ರೇಮ ಅಷ್ಟೊಂದು ಕಾಣಲ್ಲ, ನಾವು ಅಷ್ಟೇ ನೆಗ್ಲೆಕ್ಟೆಡೆ. ನನ್ನ ಇಡೀ ಸಿನಿಮಾದಲ್ಲಿ ನನ್ನ ಜೀವನ ಶೈಲಿನೇ ಒಂದು ಸ್ವಲ್ಪ ಹಾಕಿದ್ದೀನಿ ಆ್ಯಕ್ಚುಲಿ. ಇಲ್ಲಿದ್ದಾಗ ಅಷ್ಟೊಂದು ಏನು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ ನಾವು. ಭಾಷೆಗಳ ಬಗ್ಗೆ ಆಗಲಿ, ಅಭಿಮಾನ ಆಗಲಿ ತುಂಬ ಕಡಿಮೆ. ಹೊರಗಡೆ ಹೋದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ನಮ್ಮ ಕನ್ನಡ ಏನು ಕೊಡ್ತು ಅನ್ನೋದಕ್ಕಿಂತ, ಏನು ಕೊಡ್ತು ಅಂತ ಯೋಚನೆ ಮಾಡೋದಕ್ಕಿಂತ ಅದು ನಮಗೆ ಪ್ರತಿದಿನ ನಮಗೆ ಕೊಟ್ಟಿದೆ, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ಯಾಕಂದ್ರೆ ಇದ್ದಾಗ ವಜ್ರ ಬೆಲೆ ಗೊತ್ತಾಗಲ್ಲ. ಹೌದು. ದೂರ ಹೋದಾಗ ನಾವು ಎಷ್ಟೇ ಇಂಗ್ಲೀಷಲ್ಲಿ ಮಾತಾಡಲಿ, ನಮ್ಮ ಭಾವನೆಗಳು ಕೆಲವೊಂದನ್ನು ಶೇರ್ ಮಾಡೋದಕ್ಕೆ ನಮ್ಮ ಭಾಷೆಗಳ ಮುಖಾಂತರನೇ ಮಾಡಬೇಕು. ಯಾರೋ ಒಬ್ಬರು ಬಂದು ಏನೋ ಒಂದು ಇಂಗ್ಲೀಷಲ್ಲಿ ಕೇಳ್ತಾರೆ, ಅದು ಇದು ಒಂದು ಮಾತ್ರ ಯಾವುದೋ ದೇಶದಲ್ಲಿ ಒಂದು ಕೇಳಿದಾಗ ಅದೇ ನಮ್ಮವ್ರ ಮುಂದೆ ನಮ್ಮ ಕನ್ನಡದಲ್ಲಿ ನಾವು ಅದನ್ನು ಹಂಚ್ಕೊಳ್ಳೋದಕ್ಕೂ, ನಾವು ಇನ್ನೊಬ್ಬರು ಯಾವುದೋ ದೇಶದಲ್ಲಿ ಯಾವುದೋ ಭಾಷೆಯಲ್ಲಿ ನಾವು ಅದನ್ನು ಹೇಳೋಕೆ ಹೋಗಿ ನಮ್ಮ ಬಾಯಿ ಓದ್ರದೇ ಇರೋದಕ್ಕೂ, ಅವನು ಇವನಿಗೆ ಯಾಕೆ ಇಂಗ್ಲೀಷೇ ಬರೋಲ್ಲ ಅಂತ ಅಂದ್ಕೊಂಡು ಅವನೇ ನಮ್ಮನ್ನು ಬೇರೆ ದೃಷ್ಟಿಯಲ್ಲಿ ನೋಡೋದಕ್ಕೂ ವ್ಯತ್ಯಾಸ ತುಂಬ ಇದೆ. ಆ ಜಾಗಕ್ಕೆ ಹೋದಾಗ ಅಂಥ ಅಭಿಮಾನ ಬರುತ್ತೆ. ಇವತ್ತು ನಮ್ಮ ಕರ್ನಾಟಕದಿಂದ ಹೊರ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರು ಕನ್ನಡಿಗರು ಕನ್ನಡ ಅಭಿಮಾನಿಗಳು ಹೊರಗಡೆ ಇರೋರು. ನಾನು ದುಬೈಗೆ ಹೋಗಿ ಅಲ್ಲಿ 2.5 ಲಕ್ಷ ಜನ ಇದ್ದಾರೆ ಕನ್ನಡಿಗರು, ಅಪ್ಪಟ ಕನ್ನಡ ಅಭಿಮಾನಿಗಳು ಎಲ್ಲರೂ. ನಾನು ದುಬೈಗೆ ಹೋಗಿ ನಂದಿದು ಯಾವುದೋ ದೇಶ ಅಂತಲೇ ಅನಿಸ್ಲಿಲ್ಲ ನನಗೆ. ದುಬೈಗೆ ಹೋಗಿದ್ದೆ ರೀಸೆಂಟಾಗಿ, ಅಲ್ಲಿ ಒಂದು 12 ವೀಡಿಯೋ ಮಾಡಿದ್ದೀನಿ ಕನ್ನಡದಲ್ಲೇ. ಪ್ರತಿಯೊಬ್ಬರು ಸಿಕ್ಕಿದ್ದೆ ಕನ್ನಡಿಗರು ಎಲ್ಲರೂ. ಯಾವುದೋ ದೇಶ ಅಂತ ಅನಿಸ್ಲಿಲ್ಲ, ನಾನು ಕರ್ನಾಟಕದಲ್ಲೇ ಇದ್ದೀನಿ ಅನ್ನೋ ಥರ ಫೀಲ್ ಬಂತು. ಚರಂಡಿ ವೈರಲ್ ಆಯಿತು, ಸೊ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಅಲ್ಲ, ವಿಡಿಯೋ ಮಾಡಬೇಕು ಅಂತೇನು ಅನಿಸ್ಲಿಲ್ಲ ನನಗೂ. ಇಲ್ಲಿ ಬಂದಮೇಲೂ ನಾನು ಕೆಲಸ ಮಾಡಿದೆ ಇಲ್ಲಿ. ನಾನು ಆನಿಮೇಟ್ರಾಗಿ 2 ವರ್ಷ ಕೆಲಸ ಮಾಡಿದೆ ಇಲ್ಲಿ. ಸಿನಿಮಾಗೋಸ್ಕರ ಬಿಟ್ಟಿದ್ದು ಕೆಲಸನಷ್ಟೇ. ಹಾಂ, ಸಿನಿಮಾ ಒಂದು ಕ್ರೇಜ್ ಅಲ್ವಾ, ಸಿನಿಮಾ ಎಲ್ಲನೂ ಕಿತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನಿಜ, ಅದು ಕಿತ್ಕೊಳ್ಳೋದು ಅಂತಲ್ಲ, ಕಿತ್ಕೊಂಡಿದೆ ತುಂಬ. ಆಮೇಲೆ ಅದಕ್ಕೋಸ್ಕರ ಬಿಟ್ಟು ಅದಾದ್ಮೇಲೆ ಯೂಟ್ಯೂಬಲ್ಲಿ ಸಣ್ಣ ಪುಟ್ಟ ರೆವೆನ್ಯೂ ಬರುತ್ತೆ, ಏನು ಬರೋಲ್ಲ ಅಂತಲ್ಲ. ಯೂಟ್ಯೂಬರ್ ಹೆಂಗಾದ್ರಿ ಅಂತ ಅದೇ ಈಗ ಫೇಸ್ಬುಕ್ ಮಾಡ್ತಾ ನನ್ನ ಟೀಮು ಈಗ ಕಿತ್ತಡಿ ಕಿರಣ ಇವರೆಲ್ಲ ಇದರಲ್ಲ, ಇವರು ಯೂಟ್ಯೂಬ್ ಹಣ ಮಾಡ್ಕೊಂಡ್ರೆ ಒಳ್ಳೇದು, ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಹಿಂಗೆ ಅಂತ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡ್ತಾ ಕೂತ್ಕೊಂಡಾಗ ಯೂಟ್ಯೂಬಲ್ಲೂ ಕಂಟೆಂಟ್ ಮಾಡ್ಬೋದು ಹಂಗೆ ಹಿಂಗೆ ಅಂತ ಗೊತ್ತಾಗಿ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳನ್ನ ಹುಡುಕ್ತಾ ಹೋದಾಗ ಯೂಟ್ಯೂಬು ಸಿಗ್ತಲ್ಲ, ಅದರೊಳಗೂ ಆಗ್ತಾ ಹೋದೆ. ದುಡ್ಡಿಗೋಸ್ಕರ ಏನು ಮಾಡಲಿಲ್ಲ ನಾನು ಅದನ್ನ. 2018ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ 2021-22ರಲ್ಲಿ ಹಿಮಾಲಯನ್ ಬೈಕ್ ತಗೊಂಡೆ. ಅವಾಗ ಒಂದು ಸ್ವಲ್ಪ ಫೇಮಸ್ ಆಯಿತು. ಈ ಬೈಕಿನ ಕ್ರೇಜ್ ಇತ್ತಲ್ಲ ಹುಡುಗರಿಗೆ. ಈ ಆ್ಯಕ್ಚುಲಿ ಬೈಕ್ ಓಡಿಸೋದನ್ನೆಲ್ಲ ಒಂದು ಯಂಗ್ ಏಜ್ ಹುಡುಗರು, ಕಾಲೇಜ್ ಹುಡುಗರು ಸಿಕ್ಕಾಪಟ್ಟೆ ನೋಡ್ತಾರೆ. ನಾನು ಹಿಮಾಲಯನ್ ಬೈಕ್ ತಗೊಂಡೆ. ಆವಾಗ ಒಂದು ಸ್ವಲ್ಪ ಫಾಲೋವರ್ಸ್ ರೈಸ್ ಆದರು. ಆಮೇಲೆಲ್ಲ ವೀಡಿಯೋಸ್ಗಳು ಓಡೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ಒಂದು ಸ್ವಲ್ಪ ಯೂಟ್ಯೂಬಲ್ಲೂ ಸರ್ವೈವ್ ಮಾಡ್ಬೋದು ಅಂತ ಗೊತ್ತಾಯಿತು. ಆಮೇಲೆ ಸಿನಿಮಾ ಬಂತಲ್ಲ, ಹಾಗಾಗಿ ಅದಕ್ಕೋಸ್ಕರ ಕೆಲಸ ಬಿಟ್ಟೆ. ಒಳ್ಳೆ ರೆವಿನ್ಯೂನೇ ಇತ್ತು ನನಗೆ ಆ್ಯಕ್ಚುಲಿ, ಸಂಬಳ ಎಲ್ಲ ಚೆನ್ನಾಗೇ ಇತ್ತು. ಇವತ್ತು ಆ ರೇಂಜಿಗೆ ನೋಡೋಕೆ ಹೋದರೆ ಆ ರೇಂಜಿನ ಸಂಬಳ ನಾನು 3ನೇ 1 ಭಾಗ ಅಷ್ಟೇ ನಾನು ಸಂಪಾದನೆ ಮಾಡ್ತಿರೋದು ಯೂಟ್ಯೂಬಲ್ಲಿ. ಕಷ್ಟ ಇದೆ, ನಿಮಗೆ ಗೊತ್ತಲ್ಲ ಅದು ಯೂಟ್ಯೂಬರ್ ಯಾವ ಥರ ಇದೆ ಅಂತ, ನಾವೇನು ಹೇಳೋದೇ ಬೇಡ. ಹಂಗೆಲ್ಲ ಆಗಿ ಕೊನೆಗೆ ಇಲ್ಲಿವರೆಗೂ ಬಂದು ನಿಂತಿದೆ. ಈಗ ಎಷ್ಟು ವಿಡಿಯೋ ಮಾಡಿದ್ದೀರಿ ಈಗ? ನಾನು ಇಲ್ಲಿವರೆಗೂ ಒಂದು ಯೂಟ್ಯೂಬಲ್ಲಿ ಒಂದು 400 ಮಾಡಿರ್ಬೋದು. ಎಲ್ಲ ಟ್ರಾವೆಲ್ ವಿಡಿಯೋಸ್. ಟ್ರಾವೆಲು ಅಂತ ಏನಿಲ್ಲ, ನನಗೆ ನನ್ನ ಆಸಕ್ತಿ ಏನಿದೆ ಅದನ್ನೆಲ್ಲನೂ ಮಾಡಿದ್ದೀನಿ. ಟ್ರಾವೆಲ್ಲು, ಫುಡ್, ಕುಕ್ಕಿಂಗು ಇವೆಲ್ಲ ಮಾಡಿದ್ದೀನಿ. ನನ್ನ ಒಂದು ಕ್ಯಾಟಗರಿಗೆ ಕೂರ್ಸೋಕ್ಕೆ ಆಗಲ್ಲ ಆ್ಯಕ್ಚುಲಿ ಚಾನಲ್ ಹೆಸರೇ ಸತೀಶ್ ಹಿರೇಗೌಡ ಅಂತ ಇರೋದ್ರಿಂದ ಸತೀಶ್ ಹಿರೇಗೌಡ ಏನು ಮಾಡ್ತಾನೆ ಅದೇ ಚಾನಲ್ಲು. ನನ್ನ ಆಸಕ್ತಿ ಏನಿದೆ ಅದನ್ನೆಲ್ಲ ತೋರಿಸ್ಬೋದು, ನನ್ನ ಹತ್ರ ಮಾಡ್ಕೊಂಡಿದ್ದೀನಿ. ಈಗ ನನ್ನನ್ನು ಯಾವ್ದಾದ್ರು ನಿಮ್ಗೊಂದು ಪಾರಿತೋಷಕ ಕೊಟ್ಟು ಸನ್ಮಾನ ಮಾಡ್ತೀವಿ ಅಂತಂದರೆ ಯಾವ ಕ್ಯಾಟಗರಿ ಅಂತ ಹೋಲ್ಸೋಕ್ಕೆ ಆಗಲ್ಲ. ಅದನ್ನು ಯಾವ ಕ್ಯಾಟಗರಿನೂ ಹೇಳೋಂಗಿಲ್ಲ. ಬೈಕ್ನೂ ಓಡಿಸ್ತೀನಿ, ಅದು ಪ್ಲಸ್ಸು ಅದು ಮೈನಸ್ಸು. ಈಗ ಅದೇ ಕ್ಯಾಟಗರಿ ಇರೋರು ತುಂಬ ಜನ ಇರ್ತಾರೆ, ಆಸಕ್ತಿ ಇರೋರು. ಈಗ ಸಿನಿಮಾ ಆಸಕ್ತಿ ಇರೋರೇ ಒಂದಿಷ್ಟು ಜನ ಇದ್ದಾರೆ, ಬೈಕ್ ಓಡಿಸೋದು ನೋಡೋದೇ ಒಂದಿಷ್ಟು ಜನ ಇದ್ದಾರೆ. ಅವರೆಲ್ಲ ಅದು ನನಗೆ ಮೈನಸ್ಸು ಆಗುತ್ತೆ. ಪ್ಲಸ್ ಏನಾಗುತ್ತೆ ಅಂದರೆ ನನ್ನನ್ನೇ ನೋಡಿ ಬಂದವರು, ನನ್ನನ್ನೇ ನೋಡಬೇಕು ಅಂತ ಇಷ್ಟಪಟ್ಟವರು, ನಾನೇನು ಮಾತಾಡ್ತೀನಿ ಅಂತ ಕೇಳೋಕ್ಕೆ ಇಷ್ಟಪಟ್ಟವರು ನನ್ನನ್ನು ಫಾಲೋ ಮಾಡ್ತಾಯಿದ್ದಾರೆ, ಪ್ರೀತಿ ತುಂಬಿದ್ದಾರೆ. ಇಲ್ಲಿವರೆಗೆ ಒಂದು ಸ್ವಲ್ಪ ನನಗೆ ಒಂದು ತುತ್ತು ಅನ್ನಕ್ಕೆ ದಾರಿ ಆಗಿದ್ದಾರೆ.
ಅವರೆಲ್ಲ ನನ್ನನ್ನು ಫಾಲೋ ಮಾಡ್ತಾಯಿದ್ರು, ಈಗಲೂ ನೋಡ್ತಾ ಇದ್ದಾರೆ. ಈಗ ನೀವು ಬದುಕ್ತಾ ಇರೋದು ಈ ಸೋಷಿಯಲ್ ಮೀಡಿಯಾ ರೆವಿನ್ಯೂ? ಹೌದೇ ಅದರಿಂದನೇ. ಫುಲ್ ಟೈಮ್? ಹೌದು. ನಿಮ್ಮ ವೈಫ್ ಇದ್ದಾರೆ? ಅವರು ಇಬ್ಬರು ಶೇರ್ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಲೈಫು ಹೋಗ್ತಾ ಇದೆ ಅಷ್ಟೇ. ಮಕ್ಕಳಿದ್ದಾರೆ? ಮಗು ಇದೆ. ಈಗ ಒಂದು ರೀಸೆಂಟಾಗಿ ಒಂದು ಗಂಡು ಮಗು ಆಯಿತು, ಒಂದು 6 ತಿಂಗಳಾಯಿತು. ಒಂದು ಹೆಣ್ಣು ಮಗು ಇದೆ 8 ವರ್ಷದ. ಟೋಟಲ್ ಎಷ್ಟು ಮಕ್ಕಳು? ಇಬ್ಬರು. ನಾವು 3 ಮೇಲಂತೂ ಹೋಗಲ್ಲ. ಪರಿಸರ ಉಳಿಸಿ ಅದು ಇದು ಅಂತ ಹೇಳ್ತಿದ್ವಿ. ಪಾಪ್ಯುಲೇಷನ್ನು ನೋಡ್ಬೇಕಲ್ಲ ಈಗ, ಅದಕ್ಕೂ ಸೇರಿಸ್ಬೇಕಲ್ಲ ಈಗ. ಬಟ್ ತುಂಬ ಕಡೆ ಹಂಚೋಗ್ತಾ ಇದ್ರಿ ಅಂತ ಅನ್ನಿಸ್ತಾ ಇಲ್ಲ? ಹಾಗೆ ಒಂದಕ್ಕೆ ಸ್ಟೇಬಲಾಗಿ ನಿಲ್ಲಕ್ಕಾಗಿಲ್ಲ. ಆದರೆ ನೋಡ್ಬೇಕು, ಮುಂದಿನ ದಿನಗಳಲ್ಲಿ ಒಂದಕ್ಕೆ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇದು ಒಂದು ಸಿಕ್ಕಾಪಟ್ಟೆ ವಿದ್ಯೆಗಳನ್ನ ಕಲ್ತರೂ ಮನುಷ್ಯ ಬದುಕೋದು ಕಷ್ಟ. ಹೌದಾ? ಈಗ ನನಗೆ ಹಾಡು ಹೇಳಕ್ಕೆ ಬರೋದು, ಅನಿಮೇಷನ್ ಗೊತ್ತಿತ್ತು, VFX ಗೊತ್ತಿತ್ತು, ಎಡಿಟಿಂಗ್ ಗೊತ್ತಿತ್ತು, ಈ ಕಡೆ ಸುಮಾರು ಡಿಪಾರ್ಟ್ಮೆಂಟ್ಗಳಲ್ಲಿ ನನಗೆ ಕೆಲಸ ಗೊತ್ತಿತ್ತು. ಎಲ್ಲನೂ ಮಾಡ್ತೀನಿ ಅಂತ ಹೋದಾಗ ನಾನು ಒಂದಕ್ಕಾಗಿ ನಾನು ನಿಲ್ಲಕ್ಕಾಗಿಲ್ಲ. ಅದಂತೂ ಸತ್ಯ. ಹಂಚೋಗಿದ್ದೀವಿ ಆ್ಯಕ್ಚುಲಿ. ಯಾವುದಾದ್ರೂ ಒಂದು ಹಿಡ್ಕೊಂಡು ಅದರಲ್ಲಿ ಪ್ರೂವ್ ಮಾಡಬೇಕು, ಯಾರೇ ಒಬ್ಬರಾಗಲಿ. ಅದು ನನ್ನ ಅನುಭವ ಅಷ್ಟೇ. ಅನುಭವ ಹೇಳೋಕ್ಕಷ್ಟೇ. ನನಗಾಗಿರೋ ನಷ್ಟ ನಾನು ಹೇಳ್ಬೋದು. ಫ್ಯೂಚರ್ ಏನು ಸಿನಿಮಾನ, ಯೂಟ್ಯೂಬಾ ಅಥವಾ ಬೇರೆ? ಇಲ್ಲಿ ನಿರ್ಧಾರ ಅಂತೂ ಮಾಡಿಲ್ಲ ಫ್ಯೂಚರ್ ಯಾವುದು ಅಂತ. ನಾಳೆ ಎಲ್ಲಿದೆ? ನಾಳೆ ಬಗ್ಗೆ ಯೋಚನೆ ಮಾಡ್ತಾ ನಾನು ನಾಳೆ ಏನು ಫ್ಯೂಚರು ಅಂತ ಯೋಚನೆ ಮಾಡೋಕ್ಕಾಗಲ್ಲ ನಮಗೆ. ಇವತ್ತಿನ ದಿನ ಬದುಕಬೇಕು, ಹಂಗೆ ಬದುಕ್ತಾಯಿದ್ದೀವಿ, ಮಾಡ್ತಾಯಿದ್ದೀವಿ, ಯೂಟ್ಯೂಬ್ನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮುಂದೆ ದೊಡ್ಡದು ಅಗರ್ಭ ಶ್ರೀಮಂತನೂ ಆಗ್ಬೋದು, ಬಡವ ಅಂತೂ ಆಗಕ್ಕೆ ಹೋಗಲ್ಲ, ಜೀವನ ಅಂತ ನಡ್ಸ್ಕೊಂಡು ಹೋಗ್ತೀವಿ. ಕಷ್ಟ ಸುಖ ಏನೇ ಬಂದರೂ ಅದನ್ನು ಅನುಭವಿಸ್ತಾ ಹೋಗುವಂಥ ಜರ್ನಿ ತ್ರಿಕೋನ ಸೌತ್ ಇಂಡಿಯನ್ ಪೋಸ್ಟಲ್ ಬಾರ್ಡರ್ ರೈಡ್ ಅಂತಲೇ ಹೇಳ್ಬೋದು. ನಾವು ಈಗ ಯೂಟ್ಯೂಬಲ್ಲಿ ನೀವು ಫುಲ್ ಟೈಮ್ ಮಾಡ್ತಾ ಇದ್ದೀರಲ್ಲ, ಜಾಬ್ ಬಿಟ್ಬಿಟ್ಟಿದ್ದೀರಾ, ಹೌ ಆರ್ ಯು ಸರ್ವೈವಿಂಗ್? ನಿಮ್ದು ಎಷ್ಟಿದೆ ಸರ್ ಫಾಲೋವರ್ಸು ನಿಮ್ಗೀಗ? 18-19 ಲಕ್ಷ ಕೊಡಿ. 19 ಲಕ್ಷ ಇದೆ. ನೀವು ಯಾವ್ದಾರು ಇನ್ಸ್ಟ್ರಿಮೆಂಟ್ಸು ಅವು ಇವು ಯಾವ್ದಾರು ಕಂಪ್ನಿಗಳು ಬ್ರ್ಯಾಂಡು ನಿಮಗೆ ಕೊಲಾಬ್ರೇಷನ್ಗೆ ಅಂತ ಬರ್ತಾರಾ? ಇಲ್ಲ, ಇವಾಗ ಮಾಡ್ತೀವಿ ಸರ್. ಅವಾಗ ಒಂದು ಅಪರೂಪ ಒಂದು ಮಾಡ್ತಿದ್ದೀರಾ. ಈಗ ನೋಡಿ ಪುಡಿಯವರು ಬರ್ತಾರೆ. ಪುಡಿ ತಗೊಳ್ಳಿ. ನಾವೆಲ್ಲ ಮೊದಲು ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ರೆವಿನ್ಯೂ ಇತ್ತು. ಈಗ ಕೊಲ್ಯಾಪ್ಸ್ ಆಗೋಗಿದೆ ಎಲ್ಲ ಫೇಸ್ಬುಕ್ದು. ಸೊ ನೀವು ಫೇಸ್ಬುಕ್ ನಂಬ್ಕೊಂಡಿದ್ರಾ? ಫೇಸ್ಬುಕ್ ನಂಬ್ಕೊಂಡೆ ನಾವು ಜೀವನ ಮಾಡ್ತಿದ್ವಿ. ಈಗ ಫೇಸ್ಬುಕ್ ಕೊಲ್ಯಾಪ್ಸ್ ಅದು ಫುಲ್, ಅದರಲ್ಲಿ ಏನೂ ಇಲ್ಲ. ನಮಗೆ ಈಗ ಏನು ಅಂದರೆ ಈ ಪ್ರಪಂಚದಲ್ಲಿ ಸಾವಿರಾರು ಕಂಪ್ನಿಗಳಿರ್ತವೆ ಸರ್. ಅದರಲ್ಲಿ ಎಲ್ಲ ಕಂಪ್ನಿಗಳು ಯೂಸ್ ಮಾಡೋದು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಚಾನಲ್ಗಳು ಪ್ರಮೋಷನ್ಗೆ ಅವ್ರು ಪ್ಲ್ಯಾಟ್ಫಾರ್ಮ್ ಹುಡುಕ್ತಾ ಇರ್ತಾರೆ. ಈಗ ಎಲ್ಲರಿಗೂ ಈಗ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ಫಿಲ್ಮ್ ಸ್ಟಾರ್ಗಳಿಗೆ ಆ್ಯಡ್ ಕೊಡೋಕ್ಕಾಗಲ್ಲ. ಅದ್ರ ಬದಲು ಅದೇ ಯಾಕೆ ಕೊಡಬೇಕು? ಒಬ್ಬೊಬ್ಬರು ಯೂಟ್ಯೂಬ್ ಚಾನಲ್ನು ಎಷ್ಟೆಷ್ಟೋ ಸಾವಿರಾರು ಜನ ನೋಡ್ತಾರೆ. ನಮ್ಮ ವೀಡಿಯೋ ನಾವು ಹಾಕಿದ್ರೆ ಕಡಿಮೆ ಅಂದರೂ 50,000 ಜನ ನೋಡ್ತಾರೆ ಸರ್. ಅದನ್ನು 50,000 ಜನಕ್ಕೆ ಒಳ್ಳೆ ಪ್ರಾಡಕ್ಟ್ಗಳು ತಲುಪಿಸ್ಬೇಕು ಅಂತಿರುತ್ತೆ. ಕೆಟ್ಟ ಕಂಪ್ನಿಗಳದ್ದು ನಾವು ಏನು ತಗೊಳ್ಳಲ್ಲ. ಈ ರಮ್ಮಿ ಗಿಮ್ಮಿ ಇವೆಲ್ಲ ನಾವು ಹೋಗೋದೇ ಇಲ್ಲ. ಈ ಜಾತಕ ಹೇಳೋರು, ದೇವ್ರು ಅಂದ್ಬಿಟ್ಟು ಅದು ಮಾಡ್ತೀನಿ, ಜಾದು ಮಾಡ್ತೀನಿ, ನಿಮ್ಮ ಜೀವನ ಬೆಳಗ್ಬಿಡ್ತೀನಿ ಅನ್ನೋರು ನಾವು ಹೇಳೋಕ್ಕೆ ಹೋಗಲ್ಲ. ಶ್ರೀ ವಶೀಕರಣ, ಆ ವಶೀಕರಣ ಇವೆಲ್ಲ ಇದಲ್ಲ. ಡೌ ಕಚ್ಚಿ ಇದನ್ನು ಮಾಡೋದು, ಕಾಯಿ ಕಟ್ಟಿ ಏನೋ ಒಂದು ಮಾಡಿ ಏನೋ ಒಂದು ಆಗುತ್ತೆ ಅಂತ. ಯಾವ ಇಲ್ಲ ಸರ್ ಪ್ರಪಂಚದಲ್ಲಿ. ನಾವೇನಿಲ್ಲ, ಎಲ್ಲ ಅವನು ನಮ್ಗೆ ಹೇಳೋರು ಅವರು ಮನುಷ್ಯರೇ. ಅವ್ರಿಗೆ ಪ್ರಾಬ್ಲಮ್ ಇರ್ತವೆ ಸಾವಿರಾರು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ದೇವ್ರ ಮೇಲೆ ನಂಬಿಕೆ ಇರಬೇಕು. ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ದೇವ್ರಿಗೆ ಅವ್ರೇನು ಬಂದ್ಬಿಟ್ಟು ಅವ್ರಿಗೆ ಹೇಳಿರಲ್ಲ ದೇವರು. ಅದು ಬಿಡಿ, ಬೇರೆ ಟಾಪಿಕಿಗೆ ಕನ್ವರ್ಟ್ ಆಗುತ್ತೆ. ಬಟ್ ನೀವು ಕೇಳಿದ್ದು ರೆವಿನ್ಯೂ ಪಾರ್ಟ್ ಅಲ್ವಾ? ಅದೇ ಕಂಪ್ನಿಗಳು ಬರ್ತವೆ ನಿಮಗೆ ಮಧ್ಯದಲ್ಲಿ. ಇನ್ಸ್ಟ್ರೀಮ್ ಆ್ಯಡ್ಸ್ ಅಂತ ವಿಡಿಯೋ ಮಧ್ಯದಲ್ಲಿ ಒಂದು ನಿಮಿಷ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ, ನಮ್ಮ ಕ್ವಾಲಿಟಿ ಹಿಂಗಿದೆ ಅಂದರೆ ನಾವು ಆ ಕಂಪ್ನಿ ರಿಸರ್ಚ್ ಮಾಡ್ತೀವಿ. ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದರೆ ಅವ್ರ ಜೊತೆ ಕೊಲಾಬ್ರೇಷನ್ ಅಂದರೆ ಒಂದು ನಿಮಿಷ ಏನಾದರೂ ಒಂದು ಹೇಳ್ತೀವಿ, ಅವ್ರು ಒಂದಿಷ್ಟು ದುಡ್ಡು ಅಂತ ಕೊಡ್ತಾರೆ ನಮಗೆ. ಅದರಲ್ಲೂ ನಮಗೆ ಜೀವನ ಆಗುತ್ತೆ. ಹಾಗೆ ಈ ರೀಲ್ಸ್ಗೆ ಅಂತ ಹೋದ್ವಿ ಅಂತ ಅಂದರೆ ಈಗ ರೀಲ್ಸ್ ಮಾಡೋರು ಅಷ್ಟೇ ತುಂಬ ಜನ ಇದ್ದಾರೆ ಸರ್. ಅದೇ ಥರ ಎಲ್ಲರೂ ಅದೇ ಥರ ಮಾಡ್ತಾ ಇರೋದು. ಆದರೆ ಈ ರಮ್ಮಿ ಅಥವಕ್ಕೆಲ್ಲ ತಗೋಬಾರ್ದು, ಅದು ಒಳ್ಳೆಯದಲ್ಲ. ಅದು ಬಿಟ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ ಜನಗಳಿಗೆ ತಲುಪಿಸೋಂಥ ವಿಚಾರಗಳು ಏನಾದರೂ ಪ್ರಾಡಕ್ಟ್ಸ್ ಇತ್ತು ಅಂದರೆ ಅಂಥ ಕಂಪ್ನಿಗಳು ನಾವು ತೊಗೊಂಡು ಅವ್ರ ಹತ್ರ ಕಡಿಮೆನೇ ಸಿಗ್ಬೋದು. ಅಟ್ಲೀಸ್ಟ್ ನಾವು ಬದುಕ್ಬೋದು, ಜನಗಳಿಗೆ ಒಳ್ಳೆ ಪ್ರಾಡಕ್ಟ್ ತೊಗೋಬೋದು, ಕಂಪ್ನಿಗೂ ನಮ್ಮ ಮೇಲೆ ನಂಬಿಕೆ ಇರುತ್ತೆ. ಈ ರೀತಿ ಒಬ್ಬ ಏನಾರು ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡಿರೋರು ಬದುಕ್ಬೋದು ನೀಟಾಗಿ. ಅಂದರೆ ಬರೀ ಯೂಟ್ಯೂಬ್ ಇನ್ಸ್ಟ್ರೀಮ್ ಆ್ಯಡು ಅದಿಲ್ಲ, ಯಾವುದ್ರಲ್ಲ ಆಗಲ್ಲ ಸರ್. ನಿಮಗೆ ಗೊತ್ತಿದೆಯಲ್ಲ ಎಷ್ಟು ಬರುತ್ತೆ ಅಂತ. ಯೂಟ್ಯೂಬ್ ಫೇಸ್ಬುಕ್ ಒಂದು ಕಾಲದಲ್ಲಿ 2,500 ಜನ ವ್ಯೂ ನೋಡಿ. ಈಗ ಒಂದು 6 ತಿಂಗಳಿಂದ, 1 ವರ್ಷದಿಂದನೇ ಅಂತಲೇ ಹೇಳ್ಕೊಳ್ಳಿ, 2,500 ವ್ಯೂ ಬಂದರೆ $1 ಕೊಡೋರು. ಅಂದರೆ 2,500 ವ್ಯೂಸ್ ಬಂದರೆ ₹80, ₹85 ಸಿಗ್ತಿತ್ತು. ಈಗ 1,00,000 ಜನ ನೋಡಿದ್ರೆ ₹80 ಕೊಡ್ತಾರೆ ಸರ್. ಕೂಲಿ ಕೆಲಸ ಮಾಡಿದ್ರು ನೆಮ್ಮದಿಯಾಗಿರ್ಬೋದು ಸರ್. ಹಂಗೆ ನೋಡೋಕೆ ಹೋದರೆ ಆರಾಮಾಗಿ ನಾವು ಕೂಲಿ ಕೆಲಸ ಮಾಡ್ಕೊಂಬಂದ್ರೆ ಆರಾಮಾಗಿರ್ಬೋದು ಸರ್. ನಾವು ನೀವು ಇನ್ಸ್ಟ್ರಿಮೆಂಟ್ಸು ಆಮೇಲೆ ಯೂಟ್ಯೂಬ್ ಏನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದೇ ನಿಮ್ಮ ಕೆಲಸನ ಹಂಗೆ ಅಂತಾರೆ. ನಿಮಗೂ ಗೊತ್ತಿದೆ ಎಷ್ಟು ಕಷ್ಟ ಇದೆ ಒಂದು ಯೂಟ್ಯೂಬ್ ಮಾಡ್ಕೊಂಬಂದು ಕಂಟೆಂಟ್ ಹಾಕಿ ಬದುಕೋದು. ನೀವು ಮಾಡ್ಕೊಂಡು ಹೋದ್ರೆ ನಿಮಗೆ ವೀಡಿಯೋ ಕಾನ್ಸೆಪ್ಟ್ ರೆಡಿ ಮಾಡ್ಕೋಬೇಕು, ಬರಬೇಕು ಇಲ್ಲಿಗೆ. ಟ್ರಾವೆಲ್ ಎಕ್ಸ್ಪೆನ್ಸ್ ಎಷ್ಟಾಗಿದೆ ಸರ್ ನಿಮಗೆ ನನ್ನ ಹತ್ರ ಬರೋದಕ್ಕೆ ಅಲ್ವಾ? ಅಲ್ಲಿಂದ ಮಾಡ್ಕೋಬೇಕು, ವೀಡಿಯೋ ಮಾಡ್ಕೋಬೇಕು, ತಗೊಂಡೋಗ್ಬೇಕು. ನೀವು ಎಡಿಟ್ ಇಟ್ಟಿರ್ತೀರ, ಅವ್ರಿಗೆ ಸಂಬಳ ಕೊಡಬೇಕು. ನಿಮ್ಮನ್ನು ನಂಬ್ಕೊಂಡು 2-3 ಜನ ಜೀವನ ಮಾಡ್ತಾರೆ, ಅವ್ರಿಗೆ ಸಂಬಳ ಕೊಡಬೇಕು. ಎಲ್ಲಿಂದ ಮಾಡ್ತೀರಾ ಸರ್ ನೀವು? ಎಲ್ಲಿ ಮಾಡೋಕ್ಕಾಗತ್ತೆ ಹೇಳಿ ನೋಡೋಣ? ಕಷ್ಟ ಇದೆ ಸರ್. ಇವೆಲ್ಲ ಮಾಡಿದಾಗ ನಾವು ಒಂದು ಸ್ವಲ್ಪ ಈ ಕಂಪ್ನಿಗಳಿಗೆ ಅವ್ರಿಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳಿಗೆ ನಾವು ಕೊಲಾಬ್ರೇಷನ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ರೆವಿನ್ಯೂ ಸೋರ್ಸ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಅವೆಲ್ಲ ಇರ್ತಾವೆ ಡೈಲಿ? ಇರ್ತವೆ ಸರ್. ಈ ಅಲ್ಲಿ ಫೀಮೇಲ್ಸ್ಗಳಿಗೆ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಬರ್ತವೆ. ನಮ್ಮನೆಯವ್ರಿಗೆ ತುಂಬ ಬರುತ್ತೆ. ನಾನು ಒಂದು ಸ್ವಲ್ಪ ಚೂಸಿ ಆ್ಯಕ್ಚುಲಿ. ನಾನು ಒಂದು ಸ್ವಲ್ಪ ತುಂಬ ಕೆಟ್ಟ ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾನು ತುಂಬ ಯೋಚನೆ ಮಾಡ್ತೀನಿ. ಕೆಲವೊಂದು ಸರಿ ಹೊಡ್ಸ್ಕೊಂಡು ಬಿಟ್ಟಿದ್ದೀನಿ. ಅದೆಲ್ಲ
ತಗೊಂಬಂದ್ಮೇಲೆ ಚೆನ್ನಾಗಿರುತ್ತೆ, ತಗೊಂಬರೋವರೆಗೂ ತಗೊಂಬಂದು ಇದು ಮಾಡಿದ್ಮೇಲೆ ಎಡವಟ್ಟು ಆಗ್ಬಿಡುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈ ಮೀರಿ ಹೋಗ್ಬಿಡುತ್ತೆ ಅದು ಒಂದೊಂದು. ಆದರೂ ಯೋಚನೆ ಮಾಡ್ತೀವಿ ತುಂಬ ತಗೊಳ್ಳೋಕ್ಕಿಂತ ಮುಂಚೆನೂ. ಒಳ್ಳೊಳ್ಳೆ ಕಂಪ್ನಿಗಳು ಬರ್ತವೆ ಸರ್, ಈಗ ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿಗಳಾಗಿರ್ಬೋದು, ಇವಕ್ಕೆಲ್ಲ ಮಾಡ್ತೀವಿ ಚೆನ್ನಾಗಿ. ಸೊ ನಡೀತಾ ಇದೆ ಒಟ್ಟು ಲೈಫ್ ಹಿಂಗೆ ಸರ್, ಹಿಂಗೆ ಹೋಗ್ತಾ ಇದೆ. ನಾನೇನು ತುಂಬ ಮಾಡ್ತಾಯಿಲ್ಲ, ನಮ್ಮ ಮನೆಯವ್ರದ್ದು ನಮ್ಮದು ಸೇರಿ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ. ಗುಡ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಮ್ಮ ಬ್ರದರ್ ಸತೀಶ್ ಹಿರೇಗೌಡರು ಒಳ್ಳೇದಾಗಲಿ. ಸೊ ಅವ್ರು ಒಳ್ಳೆ ಮನಸ್ಸಿನ ನಮ್ಮ ಬ್ರದರ್ ಥರ ಅವರು. ಅಯ್ಯೋ, ಆಲ್ ದ ಬೆಸ್ಟ್. ಆಮೇಲೆ ಜನ ಕಮೆಂಟ್ ಮಾಡ್ತಾರೆ ಅಂತ ಎದ್ರಕ್ಕೆ ಹೋಗಬಾರ್ದು. ಜನನೂ ಕೆಳಗಡೆ ಇದು ಮಾಡ್ತಾರೆ ಕೆಲವೊಂದು ಜಾಗದಲ್ಲಿ. ಏನೋ ಕೇಳಿದ್ರಿ ಯಾವಾಗಲೂ ಒಂದು ಯಾವುದೋ ಒಂದು ಮಾತು ಕೇಳಿ, ನನ್ನ ಮಗನ ಯಾಕೋ ಪ್ರಮೋಷನ್ ಮಾಡ್ತೀವಿ ಅದೊಂದು ಆ್ಯಕ್ಚುಲಿ ನೀವು ಯಾರಿಗೇನು ಗನ್ ಇಟ್ಬಿಟ್ಟು ತಲೆ ಮುಂದೆ ನೀವು ವಿಡಿಯೋ ನೋಡಿ ಅಂತ ನೀವು ಹೇಳಲ್ಲ. ಇಲ್ಲ, ಕೆಟ್ಟ ಕೆಲಸನೂ ಮಾಡ್ತಾ ಇಲ್ಲ. ಏನಾದರೂ ನೀವು ರಮ್ಮಿ ಆಡಿ ಅದು ಇದು ಅಂತ ಏನಾದ್ರು ಪ್ರಮೋಷನ್ ಕೊಟ್ಟಿದ್ದೀರಿ ಇಲ್ಲಿವರೆಗೆ? ಇಲ್ಲ ಅಲ್ವಾ? ಮತ್ತು ಯಾಕೆ ಸರ್ ಯೋಚನೆ ಮಾಡಬೇಕು? ಇದು ಪ್ರಜಾಪ್ರಭುತ್ವ. ಅಲ್ಲಿ ವಿಡಿಯೋ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ವಿಡಿಯೋ ಸ್ಕಿಪ್ ಮಾಡೋ ಆಪ್ಷನ್ ಅವ್ರ ಕೈಲೇ ಇರುತ್ತೆ. ಆದರೂ ಅವ್ರು ಕಮೆಂಟ್ ಅಷ್ಟು ನೋಡೋಕ್ಕಾಗದೇ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ನಿಮಗೆ ಕಮೆಂಟ್ ಆಗ್ತಾನೆ ಅಂದಾಗ ಅದು ಕೆಲವು ಪರ್ಸೆಂಟ್ಗಳು ಜನ ಇರ್ತಾರೆ, ಅವರು ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಬೈಯೋಕ್ಕೂ ಆಗಲ್ಲ, ಇರ್ತಾರೆ. ನಾವು ತಲೆ ಕೆಡ್ಸ್ಕೊಂಡು ಹೋದ್ರೆ ನಿಮ್ಮ ಹೊಟ್ಟೆಪಾಡು, ನಿಮ್ಮನ್ನು ನಂಬಿರೋರು ಹೊಟ್ಟೆಪಾಡು. ನಿಮ್ಮ ಜೊತೆ ಇರೋರು ನೀವು ಸಂಬಳ ಹೆಂಗೆ ಕೊಡ್ತೀರಾ ಸರ್ ನೀವು? ಅವೆಲ್ಲ ಮಾಡ್ತಾ ಹೋದರೆ ಜಸ್ಟ್ ಮಾಡ್ಕೊಂಡು ಹೋಗು. ಅಲ್ಲ, ಮಾಡ್ಕೊಂಡು ಹೋಗಿ. ಅದು ನಮ್ಮ ಕಡೆಯಿಂದ ನಾವು ನಮ್ಮ ಮನಸ್ಸಾಕ್ಷಿಗೆ ತಪ್ಪಾಗದೇ ಇರೋ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕಷ್ಟೇ. ನಾವು ನಮ್ಮೊಳಗೆ ಮಾಡ್ತಾ ಇರೋ ಕೆಲಸದಲ್ಲಿ ಯಾವುದೇ ರೀತಿ ನಮಗೆ ಇಂಥ ಕೆಲಸ ಮಾಡಿಬಿಟ್ನಲ್ಲ ಅನ್ನೋ ಒಂದು ಕೊರಗು ಬರಬಾರ್ದು. ಅದೊಂದು ಬರಲಿಲ್ಲ ಅಂದರೆ ಎಲ್ಲ ಪರ್ಫೆಕ್ಟ್. ಒಬ್ಬನಿಗೆ ಯಾವನಿಗೂ ಮನ್ಸಿಗೆ ನೋವು ಮಾಡ್ದಂಗೆ, ಯಾರಿಗೂ ಒಂದು ಗಿಡ ಜಂತುಗಳಾಗಲಿ ಹುಳಗಳಿಗಾಗಲಿ ಯಾವುದಕ್ಕೆ ಆಗಿರಲಿ, ಒಬ್ಬ ಮನುಷ್ಯನಿಗೆ ಆಗಲಿ ನೋವು ಆಗದಂಗೆ ನಾವು ಮಾಡೋ ಕೆಲಸಗಳು ನಾವು ಮಾಡಿದ್ರೆ ಅದೇ ಧರ್ಮ ಸರ್. ಇನ್ಯಾವುದೋ ಧರ್ಮ ಇಲ್ಲ. ಯಾರಿಗೂ ಮನ್ಸಿಗೆ ನೋವು ಆಗದಂಗೆ, ಪ್ರಕೃತಿ ಆಗಲಿ, ಗಿಡ ಜಂತುಗಳಾಗಲಿ, ಕ್ರಿಮಿಕೀಟಗಳಿಗೆ ಆಗಲಿ, ಯಾವ ಪರಿಸರಕ್ಕೆ ಆಗಲಿ ಯಾವುದಕ್ಕೂ ತೊಂದರೆ ಮಾಡ್ದಂಗೆ ನಾವು ಏನೇ ಕೆಲಸ ಮಾಡಿದ್ರು ಅದು ಒಳ್ಳೆಯದು. ಅದನ್ನು ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಅಲ್ಲಿ ಯಾವ ಕೆಟ್ಟ ಕೆಲಸನೇ ಇಲ್ಲ ಅಂತ, ಆ ಕಾನ್ಸೆಪ್ಟೇ ಇಲ್ಲ ಆ ಥರದ್ದು. ಆ್ಯಕ್ಚುಲಿ ಈ ಕರಪ್ಷನ್ ಮಾಡಿದ್ರೆ ಎಲ್ಲ ಯಾರಿಗಾದ್ರೂ ಒಂದು ಹಂತದಲ್ಲಿ ನೋವು ಆಗೇ ಆಗುತ್ತೆ. ಯಾರಿಗಾದ್ರೂ ನಾವೇ ಕೆಟ್ಟ ಕೆಲಸ ಮಾಡೋದು ಒಂದು ಹಂತದಲ್ಲಿ ನೋವೇ ಆಗೇ ಆಗುತ್ತೆ. ಯಾರಿಗೂ ನೋವಾಗ್ದೇ ಮಾಡೋದು ಅಂದರೆ ಅದೇ ಧರ್ಮ ಅಂತ. ಥ್ಯಾಂಕ್ ಯು ಸತೀಶ್ ಹಿರೇಗೌಡರು, ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಿಮ್ಮ ಪ್ರೊಫೈಲಲ್ಲಿ ನಮ್ಮ ವೀಡಿಯೋನ ಒಂದು ಹಾಕಿ ಒಂದು ಕರೆದಿದ್ದೀರಲ್ಲ, ಬಂದು ಮಾಡಿದಿರಲ್ಲ, ನಮ್ಗೆ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಒಳ್ಳೆ ಮೀಟ್ ಆಯಿತು. ಥ್ಯಾಂಕ್ ಯು.